ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣಾ ಅಖಾಡ ಡಿ.ಕೆ. ಸುರೇಶ್ ಕಾಂಗ್ರೆಸ್ ಅಭ್ಯರ್ಥಿ, ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಮಾಡಿದ್ದಾರೆ. ನಾವು ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿಯಾದಂತಹ ಗ್ರಾಮಾಂತರದ ಹ್ಯಾಟ್ರಿಕ್ ಹೀರೋ ಡಿ.ಕೆ. ಸುರೇಶ್ ಕಾಂಗ್ರೆಸ್ ಅಭ್ಯರ್ಥಿ, ಅವ್ರ ಜೊತೆ ಡೇ ವಿತ್ ಲೀಡರ್ ಕಾರ್ಯಕ್ರಮ. ಇಡೀ ದಿನ ಡಿ.ಕೆ. ಸುರೇಶ್ ಇವತ್ತು ಬೆಂಗಳೂರು ಗ್ರಾಮಾಂತರದ ಕುಣಿಗಲ್ ಭಾಗದಲ್ಲಿ ಮತಯಾಚನೆ ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆ ನಾವು ಸಂಚಾರ ಮಾಡೋದ್ರ ಜೊತೆಗೆ ಅವ್ರ ಕ್ಯಾಂಪೇನ್ ಅವ್ರನ್ನು ಮಾತಾಡ್ಸಿವಿ, ಹೇಗಿದೆ ಲೆಕ್ಕಾಚಾರ, ಹೇಗ್ ನಡೀತಿದೆ ಅಂತ ಆ ಗ್ರೌಂಡ್ ರಿಪೋರ್ಟ್ ನಾವು ನಿಮ್ಗೆ ಕೊಡ್ತೀವಿ. ಕಾಂಗ್ರೆಸ್ನ ಲೆಕ್ಕಾಚಾರ ಏನು, ಡಿ.ಕೆ. ಸುರೇಶ್ ಏನ್ ಹೇಳ್ತಾರೆ, ಜೊತೆಗೆ ಕುಣಿಗಲ್ ಶಾಸಕರಂತ ರಂಗನಾಥ್ ಅವ್ರು ಏನ್ ಹೇಳ್ತಾರೆ, ಕಾಂಗ್ರೆಸ್ನ ಮುಖಂಡರು ಏನ್ ಹೇಳ್ತಾರೆ ಅನ್ನೋ ವಿಷಯವನ್ನ ನಾನು ನಿಮ್ಗೆ ಇವತ್ತು ಕಂಪ್ಲೀಟ್ ತಿಳಿಸ್ತೇನೆ. ಇಡೀ ದಿನ ಸಂಸದ ಡಿ.ಕೆ. ಸುರೇಶ್ ಅವ್ರ ಜೊತೆ ಪಯಣ ಡೇ ವಿತ್ ಲೀಡರ್ ಕಾರ್ಯಕ್ರಮದಲ್ಲಿ. ಈ ಎಲ್ಲ ಭಾಗಗಳಿಗೆ ಬಂದು ನಾನು ಮತ್ತು ರಂಗನಾಥ್ ಅವರು ನಿಮ್ಮ ಕಷ್ಟ ಸುಖಗಳನ್ನು ಅರಿತು ನಿಮ್ಮ ಸಾವು ನೋವುಗಳಲ್ಲಿ ನಾವು ಒಬ್ಬರಾಗಿ ಕೆಲಸ ಮಾಡ್ತಾ ರೈತರ ಸಂಕಷ್ಟಕ್ಕೆ ನೆರವಾಗಿ ಪ್ರತಿನಿತ್ಯ ನಿಮ್ಮನ್ನೇ ದೇವರು ಅಂತ ಹೇಳಿ ನಂಬಿಕೊಂಡು ಕೆಲಸವನ್ನ ಮಾಡ್ತಾ ಬಂದಿದ್ದೇನೆ. ನಾನು ಮಾಡೋ ಕೆಲಸಕ್ಕೆ ಕೂಲಿ ಕೊಡಿ ಅಂತ ಕೇಳಲಿಕ್ಕೆ ಬಂದಿದ್ದೇನೆ ಹೊರತು ನಾನು ಬೇರೆಯವರ ಹೆಸರಿನಲ್ಲಿ ಓಟ್ ಕೇಳಲಿಕ್ಕೆ ಬಂದಿಲ್ಲ. ನಾನು ಮಾಡಿರುವಂತಹ ಕೆಲಸಗಾರರಿಗೆ ನೀವು ಕೊಡಬೇಕು, ಬೇರೆಯವ್ರಿಗೂ ಕೊಡಿಸ್ಬೇಕು. ಅವ್ರು ಕೊಡ್ತಾರೆ ಹೋಗ್ತಾರೆ. ಹಾಸನದವರು ನೀರೇ ಕೊಡಲ್ಲ ನಮ್ಗೆ, ಇಲ್ಲಿ ಬಂದು ಓಟ್ ಕೇಳ್ತಾವ್ರೆ. ಹಾಸನದವ್ರು ನೀರ್ ಕೊಟ್ಟಾರಲ್ರಿ, ಇಲ್ಲಿ ಬಂದು ನೀರ್ ಕೇಳ್ತಾರೆ. ಏನಪ್ಪ ಮಾಡುದು? ಅಕ್ಕಿ ಕಾಲು ಕೊಡ್ಬೇಕಾಗಿತ್ತು, ತಿಂಗಳಾಯ್ತು ಅಂದ್ರೆ ಅವ್ರನ್ನ ಕೇಳ್ತೀವಿ ದುಡ್ಡು ಬರುತ್ತೆ ಅಂತ. ವಿಚಾರಿಸ್ಕೊತೀರಾ ಇಲ್ವಾ? ವಿಚಾರಿಸ್ಕೊತೀರ. ಮೊಬೈಲ್ ಚೆಕ್ ಮಾಡ್ಕೋತಾರ ಬರ್ತೇ ಇಲ್ವೇ ಅಂತ. ಅಕೌಂಟ್ ಬರ್ತದಲ್ವಾ, ದುಡ್ಡು ಬಂದಿರ್ತದೆ ಬರ್ತದ ಇಲ್ವಾ? ಹಂಗೆ ಓಟ್ ಹಾಕಿ ಅಂತ ಬರ್ತದೆ, ಓಟ್ ಹಾಕಿ. ಇಪ್ಪತ್ತಾರನೇ ತಾರೀಕು ನಡೆಯುವಂತಹ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ಮತ್ತೊಮ್ಮೆ ನಾನು ಸ್ಪರ್ಧೆ ಮಾಡಿದ್ದೇನೆ. ತಮ್ಮೆಲ್ಲರ ಮತಯಾಚನೆ ಮಾಡಲಿಕ್ಕೆ ನಾನು, ನಮ್ಮ ಶಾಸಕರಂತ ರಂಗನಾಥ್ ಅವರು, ನಮ್ಮೆಲ್ಲ ಪಕ್ಷದ ಮುಖಂಡರು ಇಲ್ಲಿ ಬಂದಿದ್ದೇವೆ. ಇನ್ನು 2 ವರ್ಷದೊಳಗಡೆ ಕುಣಗಲ್ ತಾಲೂಕಿಗೆ ಬರಬೇಕಾದಂತ ಸಂಪೂರ್ಣ ನೀರನ್ನ ಪೈಪ್ ಮುಖಾಂತರ, ಲಿಂಕ್ ಕೆನಾಲ್ ಮುಖಾಂತರ ತಂದು ಎಲ್ಲ ಕೆರೆಗಳನ್ನ ತುಂಬುವಂತ ಕೆಲಸವನ್ನ ಮಾಡ್ತೀನಿ. ನಾನಾದ್ರೂ ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ಕಳೆದ ಚುನಾವಣೆಯಲ್ಲಿ ನಾವು ನಿಮ್ಗೆಲ್ಲ ಹೇಳಿದ್ವಿ 5 ಗ್ಯಾರಂಟಿ ಕೊಡ್ತೀವಿ ಅಂತ. 5 ಗ್ಯಾರಂಟಿ ಅನುಷ್ಠಾನ ಮಾಡಿದೀವಿ. ಒಂದೊಂದು ಕುಟುಂಬಕ್ಕೆ 4,000 ರಿಂದ 5,000 ರೂಪಾಯಿ ಉಳಿತಾಯ ಆಗ್ತಾ ಇದೆ. ಈ ತಾಲೂಕಿನಲ್ಲಿ ಎಷ್ಟು ಜನಕ್ಕೆ ಬರ್ತಾ ಇದೆ ಅಂತ ಅಂದ್ರೆ 2,000 ಕುಟುಂಬ ಬಿಟ್ಟು ಇನ್ ಮಿಕ್ತವರೆಲ್ಲರೂ ಕೂಡ ಇವತ್ತು ಗೃಹಲಕ್ಷ್ಮಿ ಯೋಜನೆ ತಗೋತಾವ್ರೆ, ಗೃಹ ಯೋಜನೆ ತಗೋತಾರೆ, ಅನ್ನಭಾಗ್ಯದ ಯೋಜನೆಯನ್ನ ಪಡ್ಕೋತಾರೆ. ಸರ್ಕಾರ ಎಷ್ಟು ಸುಭದ್ರವಾಗಿ ಎಷ್ಟು ದಿನ ಇರ್ತದೋ ಇನ್ನ 10 ವರ್ಷಗಳ ಕಾಲ ಈ ಯೋಜನೆಯನ್ನ ನಾವು ಮುಂದುವರ್ಸ್ಕೊಂಡು ಬರ್ತೇವೆ. ನಿಮ್ಗೆ ನೆರವಾಗ್ತೇವೆ, ಕೈ ಜೋಡಿಸಿ ಕೆಲಸ ಮಾಡ್ತೇವೆ. ತಾವು ಈ ಕೈಯನ್ನ ಗಟ್ಟಿಗೊಳಿಸಬೇಕಾದಂತ ಕೆಲಸ, ಕೈಯನ್ನ ಆಶೀರ್ವಾದ ಮಾಡಬೇಕಾದಂತ ಕೆಲಸ. ನಡೆದಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳೇ, ಇವತ್ತು 26ನೇ ತಾರೀಕು ನಡೆಯುವಂತ
ಲೋಕಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ತಮ್ಮ ಮತವನ್ನ ಕೇಳಲಿಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ನೀವು ಈಗಾಗಲೇ ನನಗೆ ಆಶೀರ್ವಾದವನ್ನ ಮಾಡಿದ್ದೀರಿ. ನಾನು ಕೂಡ ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಒಬ್ಬ ಜನಪ್ರತಿನಿಧಿಯಾಗಿ, ನಿಮ್ಮ ಸೇವಕನಾಗಿ ಪ್ರತಿ ಹಂತದಲ್ಲೂ ಕುಣಿಗಲ್ ತಾಲೂಕಿನ, ಕುಣಿಗಲ್ ಪಟ್ಟಣದ ಗೌರವವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಬೆಂಗಳೂರು ಗ್ರಾಮಾಂತರ ಡಿ.ಕೆ. ಸುರೇಶ್ ಅವರು ಇವತ್ತು ಕ್ಯಾಂಪೇನ್ ಮಾಡ್ತಿದ್ದಾರೆ ಕುಣಿಗಲ್ ವಿಧಾನಸಭಾ ಕ್ಷೇತ್ರ. ಅಮೃತೂರು ಮುಗಿಸಿ ಈಗ ಹುಲಿಯೂರ್ದುರ್ಗಕ್ಕೆ ಹೋಗೋದ್ ಮಧ್ಯೆ ಮಾರ್ಗ ಮಧ್ಯೆ ಕ್ಯಾಂಪೇನ್ ನಡುವೆ ಊಟ ಮಾಡ್ತಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಹ್ಯಾಟ್ರಿಕ್ ಹೀರೋ 4ನೇ ಬಾರಿ ಕೂಡ ಜನ ಕೈ ಹಿಡಿತಾರೆ ಅಂತ ನಿಮ್ಮ ನಂಬಿಕೆ, ಆ ವಿಶ್ವಾಸದಲ್ಲಿ ಕೆಲಸ ಮಾಡ್ತಾ ಹೋಗ್ತಿದೆ. ನಾನು ಅಮೃತೂರು ಭಾಷಣ ಕೇಳ್ತಿದ್ದೆ. ಈ ಊರ್ ಸಮಸ್ಯೆ ಏನ್ ಬೇಕು, ಏನ್ ಎತ್ತ, ಕರೆಂಟ್ ಯಾವಾಗ ಕೊಟ್ರಿ, ಡಿ.ಕೆ. ಶಿವಕುಮಾರ್ ಅವರು ಮಂತ್ರಿ ಆಗಿದ್ದಾಗ ಏನ್ ಮಾಡಿದ್ರು, ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ ಜನ ಚಪ್ಪಾಳೆ ತಟ್ಟಿ ವೆಲ್ಕಮ್ ಮಾಡ್ತಿದ್ರು. ಲೋಕಸಭೆಯಿಂದ ನಮ್ಮ ಜನ ಅನ್ಕೊಂಡಿರೋದೇನು ಅಂತಂದ್ರೆ ಬೇರೆ ಲೆಕ್ಕಾಚಾರ, ಅಲ್ಲೆಲ್ಲ ಮೇಲ್ ನೋಡ್ತಾರೆ, ಇಲ್ಲಿ ಏನೂ ಇಲ್ಲ. ಬಟ್ ನೀವು ಟ್ರೆಂಡ್ ಲೆಕ್ಕಾಚಾರ ಬೇರೆ ಏನೋ ಇದೆ. ಏನ್ ಕತೆ ಕುಣಿಗಲಲ್ಲಿ? ನೋಡಿ, ನಾನು 10 ವರ್ಷ 8 ತಿಂಗಳಾಯ್ತು ನಾನು ಲೋಕಸಭಾ ಸದಸ್ಯನಾಗಿ. ಓಕೆ. ಪ್ರತಿಯೊಂದು ಸಮಸ್ಯೆಗೂ ಕೂಡ ನಾನು ಯಾವತ್ತೂ ಆಗೋದಿಲ್ಲ ಅಂತ ಹೇಳಲಿಲ್ಲ. ಓಕೆ. ನನ್ನ ಪ್ರಯತ್ನ ಯಾವ್ಯಾವ ಹಂತದಲ್ಲಿ ಆಗಬೇಕು. ಇವತ್ತು ಬಹಳಷ್ಟು ನಿರೀಕ್ಷೆಗಳನ್ನು ಜನ ಒಟ್ಟಾಕಿ ಗೆಲ್ಲಿಸ್ಬೇಕಾದ್ರೆ ಅವರ ಗ್ರಾಮದ ಸಮಸ್ಯೆಗಳು, ತಾಲೂಕಿನ ಸಮಸ್ಯೆ, ವೈಯಕ್ತಿಕ ಸಮಸ್ಯೆಗಳು, ಒಂದು ವಿಚಾರದ ಮೇಲೆ ನಾವು ಕೆಲಸ ಮಾಡ್ಲಿಕ್ಕೆ ಆಗೋದು. ಎಲ್ಲರಲ್ಲೂ ಏನು ಭಾವನೆ ಇದೆ ಅಂದರೆ, ನಾವು ಪಾರ್ಲಿಮೆಂಟೇರಿಯನ್ಸು, ನಾವು ಬರೀ ಲಾ ಮೇಕಿಂಗ್ ಮಾಡಬೇಕು. ಲಾ ಮೇಕ್ ಮಾಡೋದು, ಕಾನೂನುಗಳನ್ನು ಮಾಡೋದು ಒಂದು ಭಾಗ ಆದರೆ, ಜನರನ್ನ ಅರ್ಥ ಮಾಡ್ಕೊಂಡ್ರೆ ಕಾನೂನುಗಳಿಗೆ ಬೆಲೆ ಬರೋದು. ಜನರ ಕಷ್ಟ ಸುಖನೇ ಅರ್ಥ ಮಾಡ್ಕೊಳ್ಳದೆ ನೀವು ಲಾ ಮೇಕ್ ಮಾಡ್ತಾ ಹೋಯ್ತು ಅಂತ, ಕಾನೂನು ಮಾಡ್ತಾ ಹೋಯ್ತು, ಅದಕ್ಕೆ ಅರ್ಥ ಬರೋದಿಲ್ಲ. ಸೊ ಹಾಗಾಗಿ ನಾನು ಇವತ್ತು ಕೆಳ ಹಂತದಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಜನ ಪ್ರತಿಯೊಂದು ಹಂತದಲ್ಲೂ ಕೂಡ ನನ್ನನ್ನು ಗುರುತಿಸ್ತಾ ಇದ್ದಾರೆ. ಆ ಗುರುತಿಸೋದ್ರ ಜೊತೆಗೆ ವಿಶ್ವಾಸನೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಈ ಭಾಗಕ್ಕೆ ಇಲ್ಲ ಅಂತ ಅಂದ್ರೆ ವರ್ಷದಲ್ಲಿ ಒಂದು 10-12 ಸಾರಿ ಪ್ರವಾಸ ಮಾಡ್ತಾ ಇರ್ತೀನಿ. ವರ್ಷಕ್ಕೆ 12 ಬಾರಿ ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ಜನಸಂಪರ್ಕ ಸಭೆ ವರ್ಷಕ್ಕೆ 1-2 ಸಾರಿ ಮಾಡ್ತೀನಿ. ಅದಲ್ಲದೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ, ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮಗಳಿಗೆ ನಾನು ಬರ್ತಾನೆ ಇರ್ತೀನಿ. ಸೊ ಒಟ್ಟಾರೆ ನಾನೇನು ಕುಣಿಗಲ್ ತಾಲೂಕಾಗಲಿ, ನನ್ನ ಕ್ಷೇತ್ರಕ್ಕಾಗಲಿ ಎಲ್ಲೂ ನಾನು ಇಲ್ಲ ಅಂತ ಹೇಳೋಂಗಿಲ್ಲ. ಎಲ್ಲ ಕಡೆ ನನ್ನದೇ ಆದಂಥ ಕೆಲಸಗಳನ್ನು ಮಾಡ್ತಾ ಬಂದಿದ್ದೀನಿ. ನಾನು ಜನರ ಜೊತೆ ಇದ್ದೀನಿ, ಜನರನ್ನ ನಂಬಿದ್ದೀನಿ. ನಾನು ಅಬ್ಸರ್ವ್ ಮಾಡಿದಂಗೆ ಬಹಳಷ್ಟು ಮಂದಿ ಕೇಳ್ದಂಗೆ ಸಂಸದ ಅಂತಂದ್ರೆ ಪಾರ್ಲಿಮೆಂಟಲ್ಲಿ ಮಾತಾಡೋದಷ್ಟೇ ಅಂತ ಒಂದಷ್ಟು ಇದು. ನೀವು ಗ್ರಾಮ ಪಂಚಾಯತಿ ಲೆವೆಲ್ ವರ್ಕ್ ಮಾಡ್ತಿದ್ದೀರಿ ಅಂತ. ಹೌದು, ಗ್ರಾಮ ಪಂಚಾಯತಿ ಈಗ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತದೆ. ಅದು ತಳ ಹಂತಕ್ಕೆ ಮುಟ್ಟಬೇಕು. ತಳ ಹಂತಕ್ಕೆ ಮುಟ್ಟಿ ಕೊಟ್ಟೆ ಕೊಡೆಯ ಮನುಷ್ಯನಿಗೆ, ರೈತನಿಗೆ ಆ ಸೆಕ್ಷನ್ ಏನಿರ್ತದೆ ಆ ಸೆಕ್ಷನ್ಗೆ ಅದು ತಲುಪಬೇಕು ಅಂತ ಅಂದಾಗ ಇಂಪ್ಲಿಮೆಂಟೇಷನ್ ಬಹಳ ಇಂಪಾರ್ಟೆಂಟ್. ಆ ಇಂಪ್ಲಿಮೆಂಟೇಷನ್ನ ಜವಾಬ್ದಾರಿಯನ್ನ ಬೇರೆ ಯಾರು ಹೊರೋದಿಲ್ಲ. ಇವತ್ತು ರಾಜ್ಯ ಸರ್ಕಾರ ಆಗಲಿ, ಅಧಿಕಾರಿಗಳಾಗಲಿ, ಅವರೇನು ಅಂತಂದ್ರೆ ಕೇವಲ ಎಕ್ಸ್ಪೆಂಡಿಚರ್ನ ಖರ್ಚು ಮಾಡೋದ್ರಲ್ಲಿರ್ತಾರೆ ಹೊರತು ಅದರ ಫಲಾನ ಯಾವ ರೀತಿಯಾಗಿ ಸಿಕ್ಕಿದೆ, ಯಾವ ರೀತಿ ಯಾರಿಗೆ ಸಿಗಬೇಕಾಗಿತ್ತು, ಆ ಅರ್ಹತೆ ಏನು, ಅದನ್ನ ಗಮನಿಸೋದಿಲ್ಲ. ನಾನು ಪ್ರತಿಯೊಂದು ಹಂತದಲ್ಲೂ ಕೂಡ ಈ ಎಲ್ಲವನ್ನ ಗಮನಿಸಿ ಸಂಪೂರ್ಣವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಜನರಿಗೆ ಸಿಗುವಂಥ ಸವಲತ್ತುಗಳು, ಸೌಲಭ್ಯಗಳು, ಸರ್ಕಾರದ ಯೋಜನೆಗಳು ಫಲಪ್ರದ ಆಗಬೇಕು ಅನ್ನೋವಂಥ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದ್ದೆ. ನಾವೀಗ ಕುಣಿಗಲಲ್ಲಿದ್ದೀವಿ, ಇಲ್ಲ ಶಾಸಕರು ಇಲ್ಲ ಇದ್ದಾರೆ, ರಂಗನಾಥ್ ಅವರು. ಕುಣಿಗಲ್ಗೆ ನಿಮ್ಮದೇ ಆದಂಥ ಒಂದು ಕಾಂಟ್ರಿಬ್ಯೂಷನ್ ಇದೆ. ಆಗಲೇ ನೀರಾವರಿದಾಗ್ಬೋದು, ನೀರಾವರಿ ಜೊತೆಗಾಗಲೇ ಅಮೃತೂರು ಆಯಾ ಊರು ಬಂದಾಗ ಒಂದೊಂದು ಸ್ಪೆಷಲ್ ಕೇಸ್ಗಳನ್ನ ನೀವು ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಅಲ್ಲಿ ಮೆಡಿಕಲ್ ಶಾಪ್ ಅವರಿಂದ ಹಿಡಿದು ಅಂಗಡಿಯವ್ರು ಕರ್ಬಿಟ್ಟು ಹೆಸರು ಹೇಳ್ತಿರ್ತೀರಿ, ಹಿಂಗೆ ಹಿಂಗೆ ಅಂತ. ಹೆಂಗೆ ಸಾಧ್ಯ ಆಯ್ತಿದೆಲ್ಲ? ನೋಡಿ, ಕೆಲವರು ನಮ್ಮ ಜೊತೆಲಿ ಬಂದಿರ್ತಾರೆ, ಅನೇಕ ವಿಚಾರಗಳಿಗೆ ಸಮಸ್ಯೆಗಳನ್ನು ಹೇಳಿರ್ತಾರೆ.
ಕೆಲವರೆಲ್ಲ ಜನಸಂಪರ್ಕ ಸಭೆ ಮಾಡುವಂಥ ಸಂದರ್ಭದಲ್ಲಿ ಕೆಲವರು ಅವರ ಸಮಸ್ಯೆಗಳನ್ನು ಹೇಳಿರ್ತಾರೆ. ಈ ಎಲ್ಲ ವಿಚಾರಗಳು ಕೂಡ ನಮಗೆ ಮುಖ್ಯ ಆಗುತ್ತೆ. ಸಾರ್ ತಾಂಬ ಸಾರ್ ಬರೀ ಸಾರ್ ಮುಖ್ಯ ಆಗುತ್ತೆ. ಸಮಸ್ಯೆಗಳು ಮುಖ್ಯ ಆಗುತ್ತೆ. ಅದನ್ನ ಗಮನದಲ್ಲಿಟ್ಕೊಂಡು ಕೆಲಸ ಮಾಡ್ತಾರೆ. ಡಿ ಕೆ ಸುರೇಶ್ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರ ಶಕ್ತಿ ಡಿ ಕೆ ಸುರೇಶ್ ಅಂತ ಜನಸಾಮಾನ್ಯರು ಕನಕಪುರ ಮಂದಿ, ಬೆಂಗಳೂರು ಗ್ರಾಮಾಂತರ ಮಂದಿ ಮಾತಾಡಿದ್ದಾರೆ. ಚುನಾವಣೆ ನಾನು ಆಗಲೇ ಹೇಳಿದೆ, 2013 ಕೂಡ ಇದೇ BJP JDS ಮೈತ್ರಿಕೂಟನ ಫೇಸ್ ಮಾಡಿದ್ರಿ. ಇದೇ ಫಸ್ಟ್ ಟೈಮ್ ಅಫಿಷಿಯಲ್ ಮೈತ್ರಿ. ಅವತ್ತು ಅನ್ಅಫಿಷಿಯಲ್ ಮೈತ್ರಿ ಇದ್ದಂಗೆ ಇತ್ತು. BJP ಅಭ್ಯರ್ಥಿ ಹಾಕಿರಲಿಲ್ಲ. ಬಟ್ ಅವತ್ತಿಗೂ ಮತ್ತು ಇವತ್ತಿಗೂ ಚುನಾವಣೆ, ಫಸ್ಟ್ ಚುನಾವಣೆ ಮತ್ತು ಈ ಚುನಾವಣೆಗೂ ಏನಾದ್ರು ವ್ಯತ್ಯಾಸಗಳಿದೆಯಾ ನಿಮಗೆ ಅಂತ? ನಾನು ಅವತ್ತು ರಾಜಕಾರಣಕ್ಕೆ ಹೊಸಬ. ನಾನು ಅವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ತಮ್ಮ ಅಂತ ಹೇಳಿ ಜನ ಗುರುತಿಸ್ತಾ ಇದ್ರು. ನಮ್ಮ ಸರ್ಕಾರದ ಕೆಲಸ ಕಾರ್ಯಗಳನ್ನು ಗುರುತಿಸಿ ನನಗೆ ಓಟ್ ಹಾಕಬೇಕಾಗಿತ್ತು. ಇವತ್ತು ನಂದೇ ಆದಂಥ ಕೆಲಸ ಕಾರ್ಯಗಳನ್ನು ಪ್ರತಿ ಕ್ಷೇತ್ರದಲ್ಲೂ ಮಾಡಿದ್ದೀನಿ. ಅದನ್ನ ಗುರುತಿಸಿ ಅದಕ್ಕೆ ಕೂಲಿ ಕೇಳ್ತಾ ಇದ್ದೀನಿ. ಬ್ರ್ಯಾಂಡ್ ಸೂರಿ ಅಣ್ಣ ಈ ಕಾನ್ಸೆಪ್ಟಲ್ಲಿ ನಡೀತಾ ಇದೆ. ಬಟ್ ನಿರೀಕ್ಷೆ ಇತ್ತ ನಿಮಗೆ? ಈಗ ಕೆಲವರೆಲ್ಲ ಮೇಲ್ನೋಟಿ ಇಡೀ ಇಂಡಿಯಾ ಒಬ್ರು ಹೇಳ್ತಾರಪ್ಪ, ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಸಹ ಒಂದು ರೀತಿ ಸಂದೇಶ ಅಂತೆ, ಸುರೇಶ್ ಅವ್ರನ್ನ ಸೋಲಿಸ್ಬೇಕು ಅಂತೆ, ಈ ಥರ ಸಂದೇಶ ಕೊಟ್ಟವ್ರಂತೆ, ಚುನಾವಣೆ ಹಿಂಗಿದೆಯಂತೆ ಅಂತ. ಅವೆಲ್ಲ ವರ್ಕೌಟ್ ಆಗುತ್ತಾ? ಅದು ಕಾರ್ಯಕರ್ತರಿಗೆ ಏನು ಹೇಳಬೇಕೋ ಹುಮ್ಮಸ್ಸು ತುಂಬಿಸ್ಲಿಕ್ಕೆ ಹೇಳ್ತಾರೆ. ಈಗ ಅವರು ಓಟ್ ಕೇಳಬೇಕು ಅಂದ್ರೆ ಮೋದಿ ಹೆಸರು ಹೇಳಿ ಓಟ್ ಕೇಳಬೇಕು, ಬೇರೆಯವ್ರ ಹೆಸರು ಹೇಳಿ ಓಟ್ ಕೇಳಕ್ ಆಗಲ್ಲ. ಅವರ ವೈಯಕ್ತಿಕವಾಗಿ ಏನು ಕೇಳಲಿಕ್ಕೆ ಆಗೋದಿಲ್ಲ. ಅವ್ರ ಪಕ್ಷಗಳ ಈ ಜನತಾದಳದ ಸಾಧನೆ ಹೇಳಿ ಓಟ್ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಯಾರೋ ಒಬ್ಬ ಕ್ಯಾಂಡಿಡೇಟು ಅವ್ರ ವೈಯಕ್ತಿಕ ಸಾಧನೆಗಳನ್ನ ಈ ಕ್ಷೇತ್ರಕ್ಕೆ ಏನು ಅಂತ ಕೇಳಲಿಕ್ಕೆ ಸಾಧ್ಯ. ಅವರು ಹೊಸಬರಾಗಿದ್ದಾರೆ. ಸೊ ಹಾಗಾಗಿ ಇವತ್ತು BJP ಏನು ಭರವಸೆಗಳನ್ನು ಕೊಟ್ಟಿತ್ತು, ಆ ಭರವಸೆಗಳು ಯಾವುದು ಕೂಡ ಈ ದೇಶದಲ್ಲಿ ಈಡೇರಿಲ್ಲ. ರೈತರ ವಿಚಾರದಲ್ಲಿ ಪಟ್ಟು ಬಿಡ್ತಿಲ್ಲ. ಒಂದು ವಿಚಾರದಲ್ಲಿ ಟ್ಯಾಕ್ಸ್, ನನ್ನ ತೆರಿಗೆ ನನ್ನ ಹಕ್ಕು, ನೀವು 1000 ಆಪಾದನೆ ಮಾಡಿ ನಾನು ರೆಡಿ, ನಮ್ದು ಬಿಡಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದೀರಿ. ಕೆಲವು ಡೈವರ್ಷನ್ ಆಗ್ಬಿಡ್ತಾವೆ ವಿಷಯಗಳು, ನಿಮ್ದು ಯಾಕೋ ಡೈವರ್ಟ್ ಆಗ್ತಿಲ್ಲ. ಫಿಕ್ಸ್ ನೀವು ಎಲ್ಲ ಅನ್ಯಾಯ ಅಂತ ಹೇಳ್ಬೇಕಲ್ಲ. ಇದು ನನ್ನ ದೃಷ್ಟಿಯಿಂದ ಅಲ್ಲ, ಇದು ಕರ್ನಾಟಕದ ಅಭಿವೃದ್ಧಿಯ ದೃಷ್ಟಿಯಿಂದ. ತೆರಿಗೆಯ ಹಕ್ಕು ಏನಿದೆ, ಮುಂದಿನ ಪೀಳಿಗೆಗೆ, ಮುಂದಿನ ಜನರೇಷನ್ಗೆ. ಇವತ್ತು ನಾವೇನಾದರೂ ಧ್ವನಿ ಎತ್ತಲಿಲ್ಲ ಅಂತ ಅಂದ್ರೆ, ನಾವು ಈ ದೇಶದಲ್ಲಿ ಇವತ್ತು ಟ್ಯಾಕ್ಸ್ ಕಟ್ಟೋದ್ರಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. ಉದ್ಯೋಗಗಳನ್ನು ಸೃಷ್ಟಿ ಮಾಡೋದ್ರಲ್ಲಿ ನಾವು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದೀವಿ. ಸೊ ಇಂಥ ಸಂದರ್ಭದಲ್ಲಿ ಕಳೆದ 10 ವರ್ಷಗಳಿಂದ ಇವತ್ತು ಹಿಂದೆ ಬೀಳುವಂತ ಸಾಧ್ಯತೆಗಳಿದೆ. ಈ 10 ವರ್ಷಗಳಲ್ಲಿ ಉದ್ಯೋಗಗಳ ಸೃಷ್ಟಿ ಕಡಿಮೆ ಆಗ್ತಾ ಇದೆ. ನಮ್ಮ ಬೆಂಗಳೂರಿಗೆ ಕಳಂಕ ತರುವಂತ ಒಂದು ಹುನ್ನಾರ ನಡೀತಾ ಇದೆ. ನೀವು ಕಾಂಪ್ರಮೈಸ್ ಆಗೋದಿಲ್ಲ. ಕಾಂಪ್ರಮೈಸ್ ಪ್ರಶ್ನೆ ಇಲ್ಲ ಇಲ್ಲಿ. ಇದು ನನಗಲ್ಲ. ಬಟ್ ನೀವು ಬಳಸೋ ಭಾಷೆ ಹೇಳೋ ದಾಟಿಲ್ಲ ಅನ್ನೋ ವ್ಯತ್ಯಾಸ ಆಗಿತ್ತ ಅವತ್ತು? ಅಲ್ಲ, ನಾನು ಹೇಳಿರೋದನ್ನು ಕರೆಕ್ಟಾಗಿ ಹೇಳಿದ್ದೀನಿ. ಆದರೆ ಅವರು ತಿರ್ಚಿದ್ದಾರೆ. ಜನರ ಭಾವನೆಗಳೇನಿದೆ ಅನ್ನೋದನ್ನು ತಿಳಿಸಿದ್ದೀನಿ. ಜನರ ಭಾವನೆ ನಾಳೆ ದಿನ ಏನಾಗುತ್ತೆ ಅನ್ನೋದನ್ನ ವ್ಯಕ್ತಪಡಿಸಿದ್ದೀನಿ. ಅದನ್ನ ಬೇರೆ ರೀತಿಯಲ್ಲಿ ಅರ್ಥೈಸ್ತಾ ಇದ್ದಾರೆ. ಎಸ್, ನಾನು ಇಡೀ ದಿನ ನಿಮ್ಮ ಜೊತೆ ಇರ್ತೀನಿ. ಸೊ ಯಾಕಂದರೆ ಡಿ ಕೆ ಸುರೇಶ್ ಸಾಮಾನ್ಯ ಅಲ್ಲ, ನಿಮ್ಗೆ ಆಟ ಸಾಧಿಸಬೇಕು ಅನ್ನೋ ಚುನಾವಣಾ ರಾಜಕಾರಣದಾಗೆಲ್ಲ ಬೇಕಾಗುತ್ತೆ. ಸೊ ಆ ದಿವಸ ನಡೀತಿದೆ. ಸಾಕು, ಕಂಟಿನ್ಯೂ ಮಾಡ್ತೀನಿ ಜೊತೆ ಜರ್ನಿ. ಥ್ಯಾಂಕ್ ಯು ಸರ್. ಸಭೆಗಳು, ನಂತರ ನಿರಂತರ ಕುಣಿಗಲ್ ಕ್ಷೇತ್ರ, ಜನಗಳು ಪ್ರೀತಿ ವಿಶ್ವಾಸ, ಪ್ರತಿ ಕಡೆನೂ ಕೂಡ ಪ್ರತಿ ಮಾತುಗಳು ಹೇಳ್ತೀರಿ, ಏನೇನು ಕೆಲಸ ಮಾಡಿದಿರಿ ಅಂತ. ಆಯಾ ಊರು ಸಂಬಂಧಪಟ್ಟಂಗೆ ಜನ ಕರೆದು ಹೇಳ್ತಾ ಬರ್ತಿದ್ದೀರಿ. ಕುಣಿಗಲ್ಗೇನು ಕೆಲಸ ಮಾಡಿದ್ರಿ, ಮತ್ತು ಅವ್ರಿಗೇನು ಕೆಲಸ ಮಾಡಿದ್ರಿ ಅಂತ. ಮಹಿಳೆಯರಿಗೆ ಸಂಬಂಧಪಟ್ಟಂಥ ಗ್ಯಾರಂಟಿಗಳೆಲ್ಲ ಹೇಳ್ತಾ ಇದ್ದೀರಿ. ಸೊ ಇವತ್ತು ಇಡೀ ದಿನದ ಜರ್ನಿ ನಾನು ನಿಮ್ಮ ಜೊತೆ ಇದ್ದೆ. 5 ವರ್ಷದಲ್ಲಿ ನೀವು 1,20,000 ಮಹಿಳೆಯರು ಕೊಡ್ತಾ ಇದ್ದೀರಿ. ಒಬ್ಬ ಮಹಿಳೆಗೆ 1,20,000 ಅವ್ರ ಅಕೌಂಟ್ಗೆ ಸೇರ್ತದೆ, ತಿಂಗಳಿಗೆ 2,000. ಇವೆಲ್ಲ ಗ್ಯಾರಂಟಿಗಳು
ನಿಮಗೆ ಕೈ ಹಿಡಿದ್ರೆ ಕರ್ನಾಟಕದಲ್ಲಿ 28ಕ್ಕೆ 28 ಕ್ಷೇತ್ರ ಗೆಲ್ಲಬೇಕು ಅನ್ನೋ ನಿಮ್ಮ ಬಹುತೇಕ ನಾಯಕರ ಅಭಿಪ್ರಾಯ. ಬಟ್ ನಿಮ್ಮ ಗ್ರಾಮಾಂತರದಲ್ಲಿ ಕ್ಷೇತ್ರದಲ್ಲಿ ಎಷ್ಟು ಮಟ್ಟಿಗೆ ಇವೆಲ್ಲ ಇಂಪ್ಯಾಕ್ಟ್ ಅಂತ ಅನಿಸಿದೆ ನಿಮಗೆ ಅಂತ? ನೋಡಿ, ನಾನು ನೋಡಿದ ಮಟ್ಟಿಗೆ ಹ್ಞೂ ಮಹಿಳೆಯರು ಯಾವತ್ತೂ ಕೂಡ ಮೋಸ ಮಾಡೋದಿಲ್ಲ. ಹ್ಞೂ ಕಾರಣ ಏನು ಅಂತ ಅಂದರೆ, ಹ್ಞೂ ಅವರು ಯಾರು ಒಪ್ಕೊಡ್ತಾರೆ ಅವ್ರನ್ನ ಮೂಪಾಗೋವರೆಗೂ ನೆನೀತಾರೆ. ಹ್ಞೂ ಸೊ ಆ ಒಂದು ಕಲ್ಚರನ್ನು ಇಟ್ಕೊಂಡಿರತಕ್ಕಂಥವ್ರು. ಹ್ಞೂ ಇವತ್ತು ನಾವು ನಮ್ಮ ಸರ್ಕಾರ ಹ್ಞೂ 5 ಗ್ಯಾರಂಟಿಗಳನ್ನು ಏನು ಕೊಟ್ಟಿದ್ದೀವಿ, ಕುಟುಂಬದ ನಿರ್ವಹಣೆಗೋಸ್ಕರ ಮಹಿಳೆಯರ ಶಕ್ತಿ ತುಂಬಬೇಕು ಆರ್ಥಿಕವಾಗಿ ಅಂಥೇಳಿ ಮಾಡಿದಂಥ ಒಂದು ಕಾರ್ಯಕ್ರಮ. ಈ 5 ಗ್ಯಾರಂಟಿಗಳೇನಿದೆ ಕೇವಲ ಒಂದು ದಿನದಲ್ಲಿ ತೀರ್ಮಾನ ಮಾಡಿದಂಥ ಗ್ಯಾರಂಟಿ ಅಲ್ಲ. ಇದು ಬಹುಶಃ 1.5 ವರ್ಷಗಳ ಕಾಲ ಸುದೀರ್ಘವಾದಂಥ ಚರ್ಚೆ, ರಾಜ್ಯದ ವಿವಿಧ ಮೂಲೆಗಳಿಂದ ಜನರ ಅಭಿಪ್ರಾಯ, ಎಲ್ಲ ವರ್ಗದ ಜನರು ಏನೇನು ಸಜೆಷನ್ಸ್ ಅನ್ನ ಕೊಟ್ಟಿದ್ರು ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ, ಪರಮೇಶ್ವರ್ ಅವ್ರಿಗೆ, ಈ ಎಲ್ಲ ವಿಚಾರಗಳನ್ನ ಮನದಲ್ಲಿ ಇಟ್ಕೊಂಡು ಸೊ ಎಲ್ಲರಿಗೂ ಕೂಡ ಅನುಕೂಲ ಆಗುವಂತ, ಎಲ್ಲರಿಗೂ ಕೂಡ ಎಲ್ಲ ಸಮುದಾಯಗಳನ್ನು ಕೂಡ ಕ್ರೋಢೀಕರಿಸಿ ಯಾವ ರೀತಿಯಾಗಿ ಸಹಾಯ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ 5 ಗ್ಯಾರಂಟಿಗಳನ್ನ ಜಾರಿಗೆ ತಂದಂಥದ್ದು. ಸೊ ಬಹುಶಃ ನಿಮಗೆ ಇವತ್ತು ಏನೋ ಅನ್ನಿಸ್ತಾ ಇರ್ಬೋದು, ಕೆಲವರು ಟೀಕೆಗಳನ್ನ ಕೂಡ ಮಾಡ್ಬೋದು. 3 ವರ್ಷಗಳ ನಂತರ ಇದರ ವಸ್ತುಸ್ಥಿತಿ ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಮಾದರಿ ಆಗುವಂಥದ್ದು ಆಗ್ತದೆ. ಯಾಕೆ ಅಂತ ಅಂದ್ರೆ ಆರ್ಥಿಕವಾದಂಥ ಸಬಲೀಕರಣ, ಮಹಿಳೆಯರ ಬಗ್ಗೆ ಸ್ವಾವಲಂಬನೆ, ಈ ಎಲ್ಲ ವಿಚಾರಗಳು ಕೂಡ ಅಲ್ಲಿಂದ ನಮಗೆ ಔಟ್ಪುಟ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಹಾಗಾಗಿ ಇವತ್ತು ಖಂಡಿತ ನನಗೆ ಭರವಸೆ ಇದೆ, ನನ್ನ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಮಹಿಳೆಯರು ಮಾತ್ರ ಅಲ್ಲ, ಎಲ್ಲ ವರ್ಗದ ಜನ, ಯುವಕರು, ರೈತಾಪಿ ವರ್ಗ ನನ್ನನ್ನು ಕೈ ಹಿಡಿತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ನನ್ನ ಕ್ಷೇತ್ರದಲ್ಲಿ ಏನಾಗಿದೆ ಅಂತ ಅಂದ್ರೆ, ಒಂದಷ್ಟು ರೂರಲ್ ಇದೆ, ಒಂದಷ್ಟು ಅರ್ಬನ್ ಇದೆ, ಇನ್ನೊಂದಷ್ಟು ಸೆಮಿ ಅರ್ಬನ್ ಇದೆ. ಮೂರು ಪ್ರಕ್ರಿಯೆಗಳು, ಮೂರು ಜನರ ಭಾವನೆಗಳೇ ಬೇರೆ ಬೇರೆ. ಒಬ್ರಿಗಿನ್ನ ಒಬ್ರದ್ದು ಭಿನ್ನವಾದಂತ ಆಲೋಚನೆಗಳು, ಭಿನ್ನವಾದಂತ ಸಮಸ್ಯೆಗಳು. ಸೊ ಹಾಗಾಗಿ ಈ ಎಲ್ಲದನ್ನು ಮೀರಿ ನಾವು ಕೆಲಸ ಮಾಡಬೇಕಾಗಿದೆ. ಸೊ ಆ ಒಂದು ನಿಟ್ಟಿನಲ್ಲಿ ನನಗೆ ಅವಕಾಶ ಸಿಕ್ಕದಂತ ಸಂದರ್ಭದಲ್ಲಿ ನಾನು ನಿರಂತರವಾಗಿ ಈ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿರೋದ್ರಿಂದ ನನಗೆ ಯಾವುದು ಕೂಡ ಇದು ಸವಾಲು ಅನಿಸ್ಲಿಲ್ಲ ಅಥವಾ ಇನ್ನೊಂದು ಅನಿಸ್ಲಿಲ್ಲ. ಸುಲಭವಾಗಿ ನಾನು ಕೆಲಸ ಮಾಡಿ ನಾನು ಅಬ್ಸರ್ವ್ ಮಾಡ್ದಂಗೆ ಹೌದು, ಗ್ಯಾರಂಟಿ ಇದು ನನ್ನ ಮೊನ್ನೆ ವಿಚಾರ. ಬಟ್ ನಿಮ್ಮ 11 ವರ್ಷದ ಜರ್ನಿನಲ್ಲಿ ಡಿ ಕೆ ಸುರೇಶ್ ಗ್ಯಾರಂಟಿಗಳು ಜಾರಿಯಾಗಿದೆ. ಇಲ್ಲಿ 25,000 ಟ್ರಾನ್ಸ್ಫಾರ್ಮರು ಮತ್ತು ರೈತರಿಗೆ ಅನುಕೂಲ ಇದೆಯಲ್ಲ, ಇದೊಂದೇ ಕ್ಷೇತ್ರದಲ್ಲಿ ಕುಣಿಗಲಲ್ಲೇ, ಸ್ಮಾಲ್ ಅಲ್ಲ. ನಿಮ್ದೇ ಆದಂಥ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರಿ. ಹೌದು, ನಾನು ನೋಡಿ ನನ್ನ ಕ್ಷೇತ್ರದಲ್ಲಿ ಸುಮಾರು 1 ಲಕ್ಷ ಟ್ರಾನ್ಸ್ಫಾರ್ಮರ್ಗಳನ್ನ ನಾವು ರೈತರಿಗೆ ಹಾಕ್ಸಿದ್ದೀವಿ. 1 ಲಕ್ಷಕ್ಕೂ ಹೆಚ್ಚು ಜನ ರೈತರಿಗೆ ಗ್ರಾಮಾಂತರ ಕ್ಷೇತ್ರದಲ್ಲಿ ನನ್ನ 5 ತಾಲೂಕುಗಳು ಗ್ರಾಮಾಂತರ ಕ್ಷೇತ್ರ ಬರ್ತದೆ. ರಾಮನಗರ ಜಿಲ್ಲೆ 4, ಕುಣಿಗಲ್ 1 ಲಕ್ಷಕ್ಕೂ ಹೆಚ್ಚು ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಸುಮಾರು 1,40,000 ಏನೋ ಇದೆ. ಅದರಲ್ಲಿ ಸುಮಾರು 80,000 ಏನೋ ಟ್ರಾನ್ಸ್ಫಾರ್ಮರ್ಗಳನ್ನ ಅಳವಡಿಸ್ಕೊಟ್ಟಿದ್ದೀವಿ. ಕಾರಣ ಯಾತಕ್ಕೆ ಈ ಟ್ರಾನ್ಸ್ಫಾರ್ಮರ್ ಹಾಕೊಟ್ಟಿದ್ದೀವಿ ಅಂದ್ರೆ, ನಾನು ಗ್ರಾಮೀಣ ಪ್ರದೇಶದಲ್ಲಿ ಮೊದಲಿಂದನೂ ಓಡಾಡ್ತಾ ಬಂದವನು. ಒಂದು ಟ್ರಾನ್ಸ್ಫಾರ್ಮರ್ ಕೆಟ್ಟೋಯ್ತು ಹಾಕ್ಸ್ಕೋಬೇಕು ಅಂತ ಹೇಳಿದ್ರೆ ರೈತರು ಕನಿಷ್ಠ 20,000 ರಿಂದ 25,000 ರೂಪಾಯಿ ಲಂಚ ಕೊಟ್ಟು ಹಾಕ್ಸ್ಕೋಬೇಕಾಗಿತ್ತು. ಕಾರಣ ಏನು ಅಂತ ಅಂದ್ರೆ, ಬೆಳೆ ಇಟ್ಬಿಟ್ಟಿರ್ತಾರೆ, ತರಕಾರಿ ಇಟ್ಬಿಟ್ಟಿರ್ತಾರೆ, ರೇಷ್ಮೆ ಇಟ್ಬಿಟ್ಟಿರ್ತಾರೆ, ಬೇರೆನೋ ಇನ್ನೇನೋ ವ್ಯವಸಾಯ ಮಾಡ್ತಾ ಇರ್ತಾರೆ. ಟ್ರಾನ್ಸ್ಫಾರ್ಮರ್ ಕೆಟ್ಟೋಯ್ತು ಅಂದ್ರೆ 2 ತಿಂಗಳು ಬರಲ್ಲ, 3 ತಿಂಗಳು ಬರಲ್ಲ. ಸೊ ವಿಧಿ ಇಲ್ಲದೆ ಅವರು ಬೇರೆಯವ್ರನ್ನ ಮೊರೆ ಹೋಗ್ಬೇಕು. ಆ ಬೇರೆಯವ್ರ ಮೊರೆ ಹೋದಾಗ ಅವ್ರೇನ್ ಮಾಡ್ತಾರೆ, ಇಲ್ಲಿ ಒತ್ತಾಯ ಮಾಡಿ ಅವರು ಹಣವನ್ನ ಕೇಳ್ತಾರೆ. ಸೊ ಅದು ಒಂದು ಭಾಗ. ಒಂದು ಟ್ರಾನ್ಸ್ಫಾರ್ಮರ್ ಮೇಲೆ ಕನಿಷ್ಠ 10 ರಿಂದ 15, ಅದೊಂದು 63 kV ಟ್ರಾನ್ಸ್ಫಾರ್ಮರ್ ಇರುತ್ತೆ. ಇವರು ಒಂದು 15 ಜನ ರೈತರು ಅದ್ರ ಮೇಲೆ ಲೋಡ್ ಹಾಕಿರ್ತಾರೆ, ಅದು ಓವರ್ಲೋಡ್ ಆಗುತ್ತೆ. ಆ ಓವರ್ಲೋಡ್ ಆಯ್ತು ಅಂತ ಅಂದಾಗ ಆ ಟ್ರಾನ್ಸ್ಫಾರ್ಮರ್ ಲೋಡು ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಆ ಎಫಿಷಿಯನ್ಸಿ ಕಡಿಮೆ ಆಗಿದ ತಕ್ಷಣ ಓವರ್ಲೋಡ್ ಆಯ್ತು ಅಂದಿದ ತಕ್ಷಣ ಟ್ರಾನ್ಸ್ಫಾರ್ಮರ್ ಸುಟ್ಟೋಗುತ್ತೆ. ಇನ್ನೊಂದ್ ಕಡೆ ಪಂಪ್ ಮೋಟರ್ ಸುಟ್ಟೋಗುತ್ತೆ. ಯಾವ ರೈತ ಪಂಪ್ ನೀರು ಹೊಡಿತಾ ಇದ್ದಾನೆ ಅವ್ನ ಮೋಟರ್ ಸುಟ್ಟೋಗುತ್ತೆ, ಆ ಟ್ರಾನ್ಸ್ಫಾರ್ಮರ್ ಸುಟ್ಟೋಗುತ್ತೆ. ಸೊ 2 ಕಡೆನೂ ನಷ್ಟ. ಸೊ ಈ ಲೋಡ್ ಓವರ್ಲೋಡ್ ಆಗೋದ್ರಿಂದ ಕ್ವಾಲಿಟಿ ಪವರ್ ಸಿಗೋದಿಲ್ಲ.
ಓಕೆ, ಕ್ವಾಲಿಟಿ ಪವರ್ ಯಾವಾಗ ಸಿಗೋದಿಲ್ಲ, ಆ ಕ್ವಾಲಿಟಿ ಪವರ್ ಸಿಗದೆ ಇದ್ದಾಗ ನೀರು ಎತ್ತಲಿಕ್ಕೆ ಸಾಧ್ಯ ಆಗಲ್ಲ. ನಿಮ್ ಕ್ವಾಂಟಮ್ ಆಫ್ ವಾಟರ್ ಏನು ನೀವು ತೆಗಿಬೇಕಾಗಿತ್ತು 10 HP-ಗೋ 5 HP-ಗೋ 7 HP-ನೋ ಏನು ಅವ್ರು ಹಾಕೊಂಡಿರ್ತಾರೆ, ಆ ಟೈಮ್ ಕರೆಕ್ಟ್ ಆಗಿ ಅಷ್ಟು ನೀರು ಡ್ರಾ ಮಾಡೋದಕ್ಕೆ ಅವ್ರ ಕೈಲಿ ಆಗೋದಿಲ್ಲ. ಲೋ ವೋಲ್ಟೇಜ್ ಇಂದ ಸ್ವಲ್ಪ ನೀರು ಬರ್ತದೆ. ಸೊ ಈ ಎಲ್ಲ ವಿಚಾರಗಳನ್ನ ಗಮನಿಸಿ ಶಿವಕುಮಾರ್ ಅವರು ಇಂಧನ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ನಾನು ಅವರಿಗೆ ಮನವಿ ಮಾಡಿದೆ. ಸೊ ಆಮೇಲೆ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿ ಇದೊಂದು ಕಾನ್ಸೆಪ್ಟ್ ಅನ್ನ ತರಬಹುದು ಅಂತ ಹೇಳಿ, ಹಿಂಗ್ ಮಾಡ್ಬೋದು ಅಂತ ಹೇಳಿ ಇವತ್ತು ಅನುಷ್ಠಾನ ಮಾಡಿದ್ವಿ. ಸೊ ಇವತ್ತು ರೈತರು ಖುಷಿಯಾಗಿದ್ದಾರೆ. ಉಚಿತವಾಗಿ ಹಾಕೊಟ್ವಿ ಅವ್ರಿಗೆ, ಕಾಸೇನಿಲ್ಲ. ಬಟ್ ಏನಂದ್ರೆ ಕಾಸ್ಟ್ 1.25 ಲಕ್ಷ ರೂಪಾಯಿ ಬೆಳಿತಿತ್ತು ಒಂದು ಟ್ರಾನ್ಸ್ಫಾರ್ಮರ್ಗೆ. ರೈತರ ಮೇಲೆ 1.25 ಲಕ್ಷದಿಂದ 1.5 ಲಕ್ಷ ರೂಪಾಯಿ ಬೀಳ್ತಾ ಇತ್ತು. ಅದ್ರೆಲ್ರಿಗೂ ಕೂಡ ಉಚಿತವಾಗಿ ಹಾಕೊಟ್ವಿ. ಸೊ ಉಚಿತವಾಗಿ ಹಾಕೊಟ್ರಿಂದ ರೈತರೆಲ್ಲರೂ ಕೂಡ ಖುಷಿಯಾಗಿ ಇವತ್ತು ಟ್ರಾನ್ಸ್ಫಾರ್ಮರ್ಗಳು ಸರಿ ಸುಮಾರು 100-150 ಕೋಟಿ ಪ್ರಾಜೆಕ್ಟ್ ಇದು ಆಗಿ ನೋಡಿದ್ರೆ ಈಗಿನ್ನ ಜಾಸ್ತಿ ಆಗುತ್ತೆ, ಇನ್ನು ಜಾಸ್ತಿ ಆಗುತ್ತೆ. ಬಟ್ ಇದು ಡಿ.ಕೆ. ಸುರೇಶ್ ಗ್ಯಾರಂಟಿ ಜಾರಿಯಾಗಿದ್ದು, ಅದು ಡಿ.ಕೆ. ಶಿವಕುಮಾರ್ ಗ್ಯಾರಂಟಿ ಅಂತ. ಅಲ್ಲಿ ಏನದೇನು ವಿಶೇಷ ಅಂತಂದ್ರೆ ಗ್ರಾಮಾಂತರ ಭಾಗದಲ್ಲಿ ನಿಮ್ದೇ ಆದಂತ ಹಿಡ್ತಾ ಇದೆ. ಡಿ.ಕೆ. ಸುರೇಶ್ ಹೆಂಗೆ ಅಂದ್ರೆ ಅಳಸಣ್ಣ ಇದ್ದಂಗೆ, ಮೇಲ್ಗಡೆ ಮುಳ್ಳು ಅಂತ ಕಾಣುತ್ತಪ್ಪ, ಒಳಗಡೆ ಸಿಹಿಯಾದ ಅಳಸಣ್ಣ ಸಿಗುತ್ತೆ ಅನ್ನೋ ವಿಷಯವನ್ನ ರೈತರು ಮಾತಾಡ್ತಿದ್ರು. ಇಲ್ಲಪ್ಪ ನಮ್ಮ ಬಾಸ್ ಹಂಗೆ, ನಮ್ಮ ಸೂರ್ಯ ಅಣ್ಣ ಹಂಗೆ ಅಂತ ಹೇಳ್ತಿದ್ರು. ನೋಡಿ ಇಲ್ಲ ಬಗ್ಗೆ ಹೇಳ್ತಿರಲ್ಲ, ಶಿವಕುಮಾರ್ ಅವ್ರು ಹೆಂಗೆ ಹೇಳಿ ನಮ್ಗೆ ಹೇಳ್ತಿದ್ರಲ್ಲ ಹಂಗೆ. ಬಟ್ ನೀವು ನಿಮ್ಮ ಒಳ್ಳೆ ಕೆಲಸಗಳನ್ನ ಹೇಳ್ಕೊಳ್ಳೋ ವಿಚಾರದಲ್ಲಿ ಫೇಲ್ ಆಗಿದ್ರೆ ಏನ್ ಕತೆ ಅಂತ? ಫೇಲ್ ಅಲ್ಲ, ನಾನು ಪ್ರಚಾರಕ್ಕೆ ಹೆಚ್ಚು ಒತ್ತು ಕೊಟ್ಟಿಲ್ಲ. ನಾನು ಪ್ರಚಾರಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ರೆ ಅದು ಬೇರೆ ರೀತಿ ಇರ್ತಿತ್ತು. ನಾನು ಕೆಲಸ ಕಾರ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಿದ್ದೆ. ಕಾರಣ ಏನು ಅಂತ ಹೇಳಿದ್ರೆ, ಇವತ್ತಿನ ಪ್ರಪಂಚದಲ್ಲಿ ಸೋಷಿಯಲ್ ಮೀಡಿಯಾನೇ ಹೆಚ್ಚು ಅನ್ನೋಂಥ ಭಾವನೆಗಳು ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ತಾ ಇದೆ. ನಾನೇನಾದ್ರೂ ಪ್ರಚಾರಕ್ಕೆ ಹೆಚ್ಚು ಕೊಟ್ಟಿದ್ರೆ ಅದ್ರ ಕಥೆನೇ ಬೇರೆ ಇತ್ತು. ಬಟ್ ಒಂದು ಸತ್ಯ, ನಾನು ಕುಣಿಗಲ್ ನೋಡಿದಾಗೆ, ನಾನು ಮೂಲ ಮದ್ದೂರವನಾದ ಕಾರಣ, ಚನ್ನಪಟ್ಟಣ ಸಂಬಂಧಿಗಳಿರೋ ಕಾರಣ, ಹಳೆ ಮೈಸೂರು ಭಾಗ ಗೊತ್ತಿರೋ ಕಾರಣ ನಮ್ಮ ಗ್ರಾಮಾಂತರ ಹೆಚ್ಚಿನದಾಗ ಗೊತ್ತು. ಈ 5 ವಿಧಾನಸಭಾ ಕ್ಷೇತ್ರ ಗ್ರಾಮೀಣ ಪ್ರದೇಶ, 3 ಮಾತ್ರ ನಗರ ಪ್ರದೇಶ. ಗ್ರಾಮೀಣ ಭಾಗದ ಪ್ರತಿ ಮನೆಗೂ ಪ್ರತಿ ವ್ಯಕ್ತಿಗೂ ಡಿ.ಕೆ. ಸುರೇಶ್ ಅವ್ರು ಗೊತ್ತು ವ್ಯಕ್ತಿಯಾಗಿ. ನಿಮ್ಮ ಕೆಲಸ ರೀಚ್ ಆಗಿ ಶಕ್ತಿಯಾಗಿ ಒಂದಷ್ಟು ಜನಕ್ಕೆ ಗೊತ್ತು. ಬಟ್ ನಗರ ಭಾಗಕ್ಕೆ ರೀಚ್ ಆಗೋ ವಿಚಾರದಲ್ಲಿ ಏನಾದರೂ ಒಂದಷ್ಟು ಕಾರ್ಯಕ್ರಮ ರೂಪಿಸಿದ್ರಾ, ಏನ್ ಕತೆ ಅಂತ? ನಗರ ಪ್ರದೇಶಕ್ಕೂ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದೇನೆ. ಆನೇಕಲ್ನಲ್ಲಿ ಕೆರೆ ತುಂಬಿಸೋ ಯೋಜನೆ ಅನುಷ್ಠಾನ ಮಾಡಿದ್ದೀನಿ. ಆನೇಕಲ್ ತಾಲೂಕಲ್ಲಿ ಕೆರೆ ತುಂಬಿಸೋ ಯೋಜನೆ ಅನುಷ್ಠಾನ ಮಾಡಿದ್ದೀನಿ. ಸೊ ಒಂದಷ್ಟು ಇಂಪಾರ್ಟೆಂಟ್ ರೋಡ್ಸ್ ಅನ್ನ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಮಂಜೂರಾತಿ ಮಾಡಿಸಿದ್ದೇನೆ. ಸೊ ಒಳ್ಳೆ ಕನೆಕ್ಟಿವಿಟಿ ಮಾಡೋದಕ್ಕೆ ದೂರದೃಷ್ಟಿಯನ್ನ ಇಟ್ಕೊಂಡಿದ್ದೀನಿ. ಜೊತೆಗೆ ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ನಾನೇ ಮೊದಲೇ ಬಾರಿಗೆ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಪ್ರಾರಂಭ ಮಾಡಿದ್ದು, RO ಪ್ಲಾಂಟ್ ಇಂಪ್ಲಿಮೆಂಟೇಷನ್ ಮಾಡಿದ್ದು ನಿಮ್ಮ ಕ್ಷೇತ್ರದಲ್ಲಿ. ಬೇರೆ ಎಲ್ಲೂ ಮಾಡಿರಲಿಲ್ಲ, ಇಡೀ ರಾಜ್ಯದಲ್ಲಿ ನಾವೇ ಫಸ್ಟ್ ಮಾಡಿದ್ದು, ಪ್ರಥಮ ನಾವೇ ಮಾಡಿದ್ದು. ಸೊ ಹಾಗಾಗಿ ಆ ಹೆಗ್ಗಳಿಕೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಎಲ್ಲೇ ಹೋದ್ರು ನನ್ನನ್ನ 10 ಪೈಸೆಗೆ ಲೀಟರ್ ನೀರು ಕೊಟ್ಟವನು ಅಂತ ಹೇಳಿ ಗುರುತಿಸ್ತಾರೆ. ಇದು ನಗರ ಪ್ರದೇಶದಲ್ಲಿ ಇರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು. ಈಗಲೂ ಕೂಡ ನಾನು ಸುಮಾರು ಒಂದು 300 ಪ್ಲಾಂಟ್ ಅನ್ನ ಮಾಡಿಸಿದ್ದೆ ನನ್ನ MP ಲ್ಯಾಡ್ ಅಲ್ಲಿ. ಒಂದು 300 ಪ್ಲಾಂಟ್ ಸಣ್ಣ ನೋಡಿದ್ರೆ ಸರಿ ಸುಮಾರು ಒಂದು 5 ಊರಿಗೆ ಒಂದಂತ ಆಯ್ತು, 5 ವಾರ್ಡ್ 5 ಬೂತ್ ಒಂದಂತ ಆಯ್ತು. ಕಡಿಮೆ ಒಂದೊಂದು ಪಂಚಾಯತಿ, 2 ಪಂಚಾಯತಿಗೆ ಸುಮಾರು ಹಿಂಗೆ ಸುಮಾರು ಒಂದು ಊರಿಗೆ 2, ಒಂದು ಪಂಚಾಯತಿಗೆ 2, 3 ವಾರ್ಡ್. ನಗರ ಪ್ರದೇಶದಲ್ಲಿ ಒಂದು 3, 4, 5 ಯಾರ್ಯಾರು ಏನೇನು ಡಿಮ್ಯಾಂಡ್ ಇಡ್ತಾರೋ ಎಲ್ಲನೂ ಕೂಡ ಮಾಡಿಸ್ತಾ ಬಂದಿದ್ದೀನಿ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನಾನು ಮಾಡಿರುವಂತ ಕೆಲಸ ತಲುಪಿದೆ. ನಾನು ನನ್ನ ಲೋಕಸಭಾ ಸದಸ್ಯರ ಅನುದಾನ ನಾನು ಯಾವುದೋ ಗುತ್ತಿಗೆದಾರರ ದೃಷ್ಟಿಯಿಂದ ಮಾಡಲಿಲ್ಲ, ಸಾರ್ವಜನಿಕರ ದೃಷ್ಟಿಯಿಂದ, ಸಾರ್ವಜನಿಕರಿಗೆ ಏನನ್ನ ಮಾಡಿದ್ರೆ ಅನುಕೂಲಗಳಾಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಪ್ರತಿಯೊಂದನ್ನು ಕೂಡ ದೂರದ ದೃಷ್ಟಿಯನ್ನ ಇಟ್ಕೊಂಡು, ಆಲೋಚನೆಯನ್ನ ಇಟ್ಕೊಂಡು ನಾನು ಮಾಡ್ತಾ ಬಂದಿದ್ದೇನೆ. ಬಹುಶಃ ಅದು ನನಗೆ ಆತ್ಮತೃಪ್ತಿ ಇದೆ. ನಾನು ಮಾಡಿರುವಂತ ಕೆಲಸಗಳು, ಒಂದು ಶುದ್ಧ ಕುಡಿಯುವ ನೀರಿನ ಘಟಕ, ಕೋವಿಡ್ ಸಂದರ್ಭದಲ್ಲಿ ಕ್ರಿಮಿಟೋರಿಯಂಗಳ ಬೇಡಿಕೆ ಬಹಳ ಇತ್ತು. ಸೊ ಆವಾಗ ಚಿಂತನೆ ಮಾಡಿ ನಮ್ಮೆಲ್ಲಾ ತಾಲೂಕುಗಳಿಗೂ ಒಂದೊಂದು ಎಲೆಕ್ಟ್ರಿಕಲ್ ಕ್ರಿಮಿಟೋರಿಯಂ ಮಾಡಬೇಕು ಅಂತ ಹೇಳಿ ಒಂದೊಂದು ಎಲೆಕ್ಟ್ರಿಕಲ್ ಮಾಡಿದ್ದೆ. ಚಲೋ, ನೀವು PPV ಕಿಟ್ ಹಾಕೊಂಡು ಆ ಕಡೆ ಕೇಳಿಬಿಟ್ಟಿದ್ರಿ ಅಪ್ಪ. ಅದು ಫಸ್ಟ್ ಫೇಸ್ ಅಲ್ಲಿ ಜಸ್ಟ್ ಒಂದು ವಾರ ಆಗಿತ್ತು ಅಂತ ಕಾಣಿಸುತ್ತೆ. ಕೋವಿಡ್ ಮೊದಲು ಫಸ್ಟ್ ವೇವ್ ಅಲ್ಲಿ ದೇಶ ಪ್ರಪಂಚನೇ ನಿಶಬ್ದವಾಗಿತ್ತು. ನಿಶಬ್ದವಾಗಿದ್ದಂತ ಸಂದರ್ಭದಲ್ಲಿ ಈಗ ನಾನು ನಮ್ಮ MLC ರವಿ ಅವರಿದ್ದಾರೆ, ಅವರು ನನ್ನ ನೋಡ್ಬೇಕು ಅಂತ ಬಂದ್ರು. ನಾನೇ ಏನೋ ಸ್ಯಾನಿಟೈಸರ್ ಮತ್ತು ಮಾಸ್ಕ್ ಗಳನ್ನ ಮಾಡಿಸ್ಬೇಕಾಗಿತ್ತು, ಮ್ಯಾನುಫ್ಯಾಕ್ಚರ್ ಹುಡುಕ್ತಾ ಇದ್ವಿ, ಅದನ್ನೆಲ್ಲೆಲ್ಲೋ ಮಾಡೋಣ ಅಂತ. ಸೊ ಎಲ್ಲ ಇಂಡಸ್ಟ್ರೀಸ್ ಎಲ್ಲ ಕ್ಲೋಸ್ ಇತ್ತು, ಎಲ್ಲ ಕಂಪ್ಲೀಟ್.
ಯಾರ್ಯಾರ ಫ್ಯಾಕ್ಟ್ರಿ ಅವ್ರಿಗೆಲ್ಲ ಮಾತಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಒಂದು ಕರೆ ಬರುತ್ತೆ, ಹ್ಮ್ ಹೀಗೆ ಯಾರೋ ಒಬ್ರು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ತೀರೋಗಿದ್ದಾರೆ ಅಂತೇಳಿ. ಹ್ಮ್ ಬಾಡಿ ಕನಕ್ಪುರದ್ದು, ಹ್ಮ್ ಟ್ರೀಟ್ಮೆಂಟು ಬೆಂಗಳೂರದು. ಓಕೆ. ಬೆಂಗಳೂರವರು ನಾವು ಇಲ್ಲಿ ಸುಡೋದಿಲ್ಲ, ನಾವು ಇದನ್ನ ಕ್ರಿಮೇಷನ್ ಮಾಡೋದಿಲ್ಲ, ನಿಮ್ಮ ಬಾಡಿ ಎತ್ಕೊಂಡು ಹೋಗಿ ಅಂತ. ಹ್ಮ್ ಜಿಲ್ಲಾಧಿಕಾರಿಗಳು ಮತ್ತು DHO ತಂಡ ಅಲ್ಲಿ ಇದು ನಮ್ಮ ಲಿಮಿಟ್ಸ್ ಅಲ್ಲಿ ಸತ್ತಿಲ್ಲ, ಇದು ಅಲ್ಲಿ ಸತ್ತಿರೋದು, ಅಲ್ಲೇ ಮಾಡಬೇಕು ಅಂತ ಹೇಳಿ ಅವ್ರಿಗೆ ವಾಗ್ವಾದಗಳು. ಓಕೆ. ಸೊ ಆ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಬಂತು. ನಾನು ಇಂದ್ಲ ದಿನ ಒಂದು ರಾತ್ರಿ, ಹಿಂದ್ಲ ದಿನ ರಾತ್ರಿ ಮಂಗಳೂರಿನಲ್ಲಿ ಒಂದು ಚಿತ್ರನ ನೋಡಿದ್ದೆ. ಓಕೆ. ಎತ್ತೋರ್ನ ಪೇರೆಂಟ್ಸ್ ಮಕ್ಕಳು ಮಾಡಿಲ್ಲ ಅನ್ನೋ ಸನ್ನಿವೇಶ. ಮಕ್ಕಳು ಮಾಡ್ಲಿಲ್ಲ, ಜೊತೆಗೆ ಹೆಣನ ರಾತ್ರಿ ಎಲ್ಲ DC ಕಚೇರಿಯವರು ಅಧಿಕಾರಿಗಳು ಈ ಸ್ಮಶಾನದಿಂದ ಆ ಸ್ಮಶಾನಕ್ಕೆ, ಆ ಸ್ಮಶಾನದಿಂದ ಈ ಸ್ಮಶಾನಕ್ಕೆ ರೌಂಡ್ ಹೊಡಿತಾನೆ ಇದ್ರು. ಯಾಕೆಂತ ಅಂದ್ರೆ ಅವರು ಅಲ್ಲೂ ಆ ಊರ್ಗ್ ಹೋಯ್ತು ಅಂತ ಅಂದ್ರೆ ಅವರು ಇಲ್ಲಿ ಬರಿ ಮಾಡ್ಬೇಡ್ರಿ ಅಂತ, ಇನ್ನೊಂದು ಊರ್ಗ್ ಹೋದ್ರೆ ಇಲ್ಲಿ ಮಾಡ್ಬೇಡ್ರಿ ನಮ್ ಕೋವಿಡ್ ಅಂತ ರಿಸ್ಟ್ರಿಕ್ಷನ್ಸ್ ಹಾಕೊಂಡು ಗಲಾಟೆಗಳು ನಡೀತಾ ಇತ್ತು. ಅದು ಟಿವಿನಲ್ಲೆಲ್ಲ ಬರ್ತಾ ಇತ್ತು, ನಾನು ರಾತ್ರಿ ಎಲ್ಲ ಅದನ್ನ ನೋಡಿದ್ದೆ. ಸೊ ಎಂತ ಪರಿಸ್ಥಿತಿ, ದುಸ್ಥಿತಿ ಇವತ್ತು ಬಂದಿದೆ. ನಾವು ಹುಟ್ಟದ ಮೇಲಂತೂ ಏನೋ ಆಗ್ಲಿಲ್ಲ, ಸತ್ತ ಮೇಲೂ ನೆಮ್ಮದಿಯಾಗಿ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ವಲ್ಲ ಅಂತ ಹೇಳಿ ಬಹಳ ಬೇಸರ ವ್ಯಕ್ತ ಆಗಿತ್ತು. ಸೊ ಮಾರನೆಗೆ ನೋಡಿದ್ರೆ ನನ್ನ ಕ್ಷೇತ್ರದಲ್ಲೇ ಈ ದುರ್ಘಟನೆ ನಡೀತು. ಸೊ ಕೊನೆಗೆ ನಾನು ಆ ಒಂದು ಅಧಿಕಾರಿಗಳಿಗೆ ಹೇಳಿ, ನೀವು ಬಾಡಿ ತಗೊಬನ್ನಿ ಅಂತ ಹೇಳಿದೆ. ಅಪ್ಪ ಅಮ್ಮ ಮಗ, ಅಪ್ಪ ತೀರೋಗಿರೋದು, ಮಗ ನೀವೇ ಕ್ರಿಮಿಟೋರಿಯಂ ಮಾಡ್ಬಿಡಿ ಅನ್ನೋ ಮಟ್ಟಕ್ಕೆ ಬಂದ್ರು. ಸೊ ಆಮೇಲೆ ನಾನು ಅವ್ರಿಗೆ ಕನ್ವಿನ್ಸ್ ಮಾಡಿ, ನೀವು ಬನ್ನಿ ನಾನು ಇದೀನಿ ಅಂತ ಹೇಳಿ ಬೆಳಗ್ಗೆ 9 ಗಂಟೆಗೆ ಹೋಗಿ ಅಲ್ಲಿ ನಿಂತು ಕ್ರಿಮಿಟೋರಿಯಂ ಮಾಡೋದಕ್ಕೆ ಕೆಲವರು ವಿರೋಧನೂ ಕೂಡ ಇತ್ತು, ಅಲ್ಲ ಸ್ಥಳದಲ್ಲೂ ಕೂಡ ವಿರೋಧ ಇತ್ತು. ಸೊ ನಾನೇ ಹೋಗಿದ್ರಿಂದ ಯಾರು ಮಾತಾಡಕ್ ಸಾಧ್ಯ ಆಗ್ಲಿಲ್ಲ. ಸೊ ಆಮೇಲೆ ಕ್ರಿಮೇಷನ್ ಅನ್ನ ಮಾಡಿ ಮಗನ ಕೈಲಿ ಪೂಜೆ ಮಾಡಿಸಿ ನಾವೇ ಹೆಣ ಎತ್ತಿ ಒಳಗಡೆ ಇಟ್ಟು ಸೊ ಬಂದಂತ ಈ ಟೈಮ್ ಒಂದು ಪ್ರಶ್ನೆ, ಆ ಸಂದರ್ಭ ಹೆಂಗಿತ್ತು ಅಂದ್ರೆ ಆಚೆ ಹೋದ್ರೆ ಸಾಕು ಕೋವಿಡ್ ಬಂದು ಸತ್ತೋಗ್ಬಿಡ್ತೀವೇನೋ ಅನ್ನೋ ಆ ಕೆಟ್ಟ ಭಯ ಅವತ್ತಿತ್ತು. ಬಡಿ ಬದುಕರೆ ಸಾಕಪ್ಪ, ಯಾವನ್ ಬೇಕಿ ರಾಜಕಾರಣ ಏನು ಬೇಡ ಅನ್ನೋ ಸನ್ನಿವೇಶ. ನೀವ್ ಯಾಕೆ ಅವತ್ತ ಆ ನಿರ್ಧಾರಕ್ಕೆ ಬಂದ್ರಿ ಅಂತ ನೋಡಿ. ನನಗೆ ಮೊದ್ಲಿಂದನೂ ಕೂಡ ಜನ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾವು ಕಷ್ಟದಲ್ಲಿ ಅವ್ರಿಗೆ ಆಗ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ. ಅವರ ಕಷ್ಟ, ಅವರ ನೋವು ಯಾರು ತೀರಿಸಲೇಬೇಕಾಗ್ತದೆ. ಸೊ ಹಾಗಾಗಿ ನಾನು ಎಲ್ಲ ರೀತಿಯಲ್ಲೂ ಕೂಡ ಅಲೌಟ್ ಹೋಗಿ ಕೆಲಸ ಮಾಡಿದೆ. ನನಗೂ ಹೇಳೋರು, ಕಷ್ಟ ಏನಾರ ಕೋವಿಡ್ ಆಯ್ತು, ನಿಮ್ ಜೀವಕ್ಕೆ ಆಪತ್ತು, ಬೇಡ ಅದಿತ್ತು. ನಾನು ಧೈರ್ಯವಾಗಿ ಇಲ್ಲ, ನಾನು ಏನ್ ಬೇಕೋ ನಾನು ಮಾಡ್ತೀನಿ ಅಂತ ಹೇಳಿ ಬೀದಿಗಿಳಿದು ಅವತ್ತು ಎಲ್ಲ ಆಸ್ಪತ್ರೆಗಳಿಗೆ ಭೇಟಿ ಕೊಟ್ಟಿದ್ದೀನಿ, ICUಗಳಿಗೆ ಭೇಟಿ ಕೊಟ್ಟಿದ್ದೀನಿ, ಡಾಕ್ಟರ್ಗಳ ಜೊತೆ ಮೀಟಿಂಗ್ ಮಾಡಿದ್ದೀನಿ, ಜಿಲ್ಲಾಡಳಿತ ಜೊತೆ ಮೀಟಿಂಗ್ ಮಾಡಿದ್ದೀನಿ. ಜಿಲ್ಲಾಡಳಿತ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ರೆ ಸಾಕು ಅಂತಿದ್ರು. ಇಲ್ಲ, ನಾನು ಬರಲೇಬೇಕು, ನಾನು ನೋಡ್ಲೇಬೇಕು ಅಂತ ಹೇಳಿ ಧೈರ್ಯವಾಗಿ ಕೋವಿಡ್ ಹಾಸ್ಪಿಟಲ್ಗಳಿಗೆ ಊಟ ಎಷ್ಟು ಬೇಕೋ ಊಟಗಳ ಆಸ್ಪತ್ರೆಗಳಿಗೆ, ಕೋವಿಡ್ ಸೆಂಟರ್ಗಳಿಗೆ ಎಲ್ಲ ರೀತಿನಲ್ಲೂ ಮಾಡಿದ್ದೀನಿ. ಇಮ್ಯುನಿಟಿ ಟ್ಯಾಬ್ಲೆಟ್ಸು ಸುಮಾರು 4 ರಿಂದ 5 ಲಕ್ಷ ಫ್ಯಾಮಿಲಿಗಳಿಗೆ ನನ್ನ ಕ್ಷೇತ್ರದಲ್ಲಿ ಇಮ್ಯುನಿಟಿ ಟ್ಯಾಬ್ಲೆಟ್ಸ್ ಅನ್ನ 1 ತಿಂಗಳಿಗಾಗುವಷ್ಟು ಕೊಟ್ಟಿದ್ದೆ. ಇಡೀ ಕ್ಷೇತ್ರದಲ್ಲಿ ಎಲ್ಲ ಅರ್ಬನ್ ಅಲ್ಲಿ ಕೊಡಕ್ಕಾಗಲಿಲ್ಲ. ರೂರಲ್ ಏರಿಯಾದಲ್ಲಿ, ಅರ್ಬನ್ ಏರಿಯಾದಲ್ಲಿ ಎಲ್ಲರ ಹತ್ರ ದುಡ್ಡು ಕಾಸು ಇರ್ತದೆ, ಜನಗಳಿಗಿಲ್ಲ, ಹಳ್ಳಿಗಳ ಕಡೆ ಇರಲ್ಲ. ಸೊ ಇಮ್ಯುನಿಟಿ ಟ್ಯಾಬ್ಲೆಟ್ಸ್ ಕೊಟ್ಟು ಅವ್ರಿಗೆ ಧೈರ್ಯ ತುಂಬಿ, ಇನ್ನೊಂದ್ ಕಡೆ ರೈತರು 1 ವಾರ ಆಯ್ತು ಕೋವಿಡ್, ಎಲ್ಲ ರೈತರು ಕಂಗಾಲಾಗೋದ್ರು. ಬೆಳೆದಂತ ತರಕಾರಿಗಳು, ಹಣ್ಣುಗಳೆಲ್ಲ ಅಲ್ಲೇ ಕೊಳಿಬೇಕಾದಂತ ಪರಿಸ್ಥಿತಿ. ನನಗೆ ಯಾರೋ ಒಂದಷ್ಟು ಜನ ರೈತರು ಗೊತ್ತಿರೋರು ಫೋನ್ ಮಾಡಿ, ನಾವು ಸೂಸೈಡ್ ಮಾಡ್ಕೋತೀವಿ, ಬಂದು ನೋಡು ನೀನು ಅಂತ. ಸೊ ಕೊನೆಗೆ ನಾನು ಹೋಗ್ಲೇಬೇಕಾಯ್ತು. ಆಯ್ತು, ನಾಳೆ ಬೆಳಗ್ಗೆ ಬರ್ತೀನಿ, ಸುಮ್ಮನೆ ಹಂಗೆಲ್ಲ ಮಾಡ್ಕೊಳಕ್ ಹೋಗ್ಬೇಡ, ನಾನು ಮಾತಾಡ್ತೀನಿ ಬಂದು ಅಂತ. ಅವನಿಗೇನೋ ಒಂದು ಸಮಾಧಾನ, ನಾನು ಬಂದ್ರೆ ಅಂತ. ಕೊನೆಗೆ ನೋಡಿದೆ, ಒಂದ್ ತೋಟ ನೋಡ್ಬೋದು, 2 ತೋಟ ನೋಡ್ಬೋದು, ಎಲ್ಲಿ ನೋಡಿದ್ರು ಅದೇ ಪರಿಸ್ಥಿತಿ. ಕೊನೆಗೆ ಅವ್ರಿಗೆಲ್ರಿಗೂ ಮಾತಾಡಿ ಎಷ್ಟು ಖರ್ಚು ಮಾಡಿದೀರಾ ಅಂತ ಕೇಳಿದೆ. ಸರಿ, ನಮ್ಮೊಬ್ಬ ಒಂದು 50,000 80,000 ಅಂದ, ಇನ್ನೊಬ್ಬ 1 ಲಕ್ಷ ಅಂದ, ಇನ್ನೊಬ್ಬ 2 ಲಕ್ಷ. ಸರಿ, ಅಲ್ಲಿ ಎಲ್ರಿಗೂ ಹೇಳ್ಬಿಟ್ಟು ಇರೋದನ್ನೆಲ್ಲ ತೆಗೆದು ಎಲ್ರಿಗೂ ಹಂಚ್ಬಿಡ್ರಪ್ಪ, ರೈತರ ಮನೆಗಳಿಗೆಲ್ಲ ಕುಟುಂಬಕ್ಕೆಲ್ಲ ಹಂಚ್ಬಿಡಿ ಅಂತ ಹೇಳಿದೆ. ಸೊ ಅಲ್ಲಿಂದ ಪ್ರಯಾಣ ಪ್ರಾರಂಭ ಆಯ್ತು. ಸುಮಾರು 10,000 ಟನ್ ತರಕಾರಿ ಹಣ್ಣನ್ನ ಪ್ರತಿ ಮನೆಗೆ ಹಂಚುವಂತ ಕೆಲಸ ಮಾಡಿದೆ. ಎಸ್, ವಂಡರ್ಫುಲ್. ಮತ್ತೆ ಕಂಟಿನ್ಯೂ ಮಾಡೋಣ. ಸೊ ಗೇಟ್ ಹಾಕಿದ್ಯಾ ಟೋಲ? ಆಮೇಲೆ ಭಾಳ ವಿಶೇಷ ಅಂದರೆ ಸರ್,
ಆ ಸನ್ನಿವೇಶದಲ್ಲಿ ಯಾವನ್ನ ಹೆಲ್ಪ್ ಮಾಡ್ತಾನೆ ಆ ಯಾರ ಸಂದರ್ಭಕ್ಕಾದ್ರೆ ನೀವೇ ನಮ್ಮ ದೇವರು ಪಾಲಿನ ದೇವರು ಇವೆಲ್ಲ ಬರ್ತವೆ. ಹಂಗೆ ನೋಡಿದಾಗ ಸಹಜವಾಗಿ ಹೃದಯವಂತಿಕೆ ಕೆಲಸ ಅವತ್ತು ನೀವು ಮಾಡಿದಿರಿ. ಸುರೇಶ್ ಅಂಗಡಿ ಅವ್ರು ತೀರ್ಕೊಂಡ್ರು ಅವತ್ತು ಕೋವಿಡ್ ಕಾರಣಕ್ಕೆ, ಸೆಕೆಂಡ್ ವಿ ಫಸ್ಟ್ ಕೋವಿಡ್ ತೀರ್ಕೊಂಡ್ರು ಅವರು. ಆ ಸನ್ನಿವೇಶ ನೀವು ಯಾವುದೊಂದು ಲೆಕ್ಕ ಹಾಕೊಳ್ಳಿಲ್ಲ, ಇಲ್ಲಪ್ಪ ನಮ್ಮ ಜನ ಅವಕಾಶ ಕೊಟ್ಟವ್ರೆ ಏನಾರ ಮಾಡೋಣ ಅಂತ ಅವೆಲ್ಲ ಮಾಡಿದ್ರಿ. ರೈತರಿಗೂ ಕೂಡ ನೆರವಾದ್ರಿ. ನಾನು ಆಗಲೇ ಹೇಳಿದೆ, ಒಂದು ಒಳ್ಳೆ ಕೆಲಸ ಮಾಡಿ ಊರು ತುಂಬ 10 ಬೋರ್ಡ್ ಹಾಕೊಳ್ಳೋರ ನಡುವೆ ನೀವು ಅದು ಯಾವುದೋ ಮಾಡಿದ್ರೆ ಸುಮ್ಮ ಕೂತ್ಕೊಂಡ್ರಲ್ಲ. ಅಗೇನ್ ಆ್ಯಂಡ್ ಅಗೇನ್ ಅದೇ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅಂತಂದರೆ ಹಳೆ ಜಮಾನದ ಕಥೆಗಳನ್ನ ಹೇಳ್ಕೊಂಡು ನಿಮ್ಮ ಹೊಸ ಲೆಕ್ಕಾಚಾರಗಳನ್ನ, ಹೊಸ ಕೆಲಸಗಳನ್ನ ಎಲ್ಲ ಒಂದು ಕಡೆ ಮೂಟೆಲ್ ಕಟ್ಟಿಟ್ಬಿಟ್ರ ಅಂತ. ನೋಡಿ, ನಾವು ಮಾಡಿದ್ದನ್ನ ನಾವೇ ಹೇಳ್ಕೋಬಾರ್ದು. ಇವತ್ತು ಯಾಕೆ ಈ ಪ್ರಶ್ನೆ ಎರಡನೇ ಸರ್ ಕೇಳಿದೆ ಅಂದ್ರೆ ಕರೆಕ್ಟ್ ವಿಚಾರಗಳು ಏನಿದೆ, ಇವತ್ತು ಕೆಲಸ ಮಾಡೋದಕ್ಕಿಂತ ಕೆಲಸ ಮಾಡದೇ ಇರೋ ಪ್ರಚಾರನೇ ಜಾಸ್ತಿ. ಫೋಟೋಶಾಪ್ಗೋಸ್ಕರ ಕೆಲಸ ಮಾಡ್ತಾರೆ, ಫೋಟೋಶೂಟ್ಗೋಸ್ಕರ ಕೆಲಸ ಮಾಡ್ತಾರೆ. ಅದ್ರ ನಿಜವಾದ ಪರಿಸ್ಥಿತಿ ಸ್ಥಳದಲ್ಲಿ ಏನು ಪರಿಸ್ಥಿತಿ ಇರ್ತದೆ ಅದು ವಿಭಿನ್ನವಾಗಿರ್ತದೆ. ನಿಮ್ ಕಣ್ಗೂ ಕಾಣೋದಿಲ್ಲ, ಅಲ್ಲಿ ಇಳಿದು ನೋಡಿದಾಗ ಮಾತ್ರನೇ ಅದ್ರ ವಿಚಾರ ಏನೇನು ಸಮಸ್ಯೆಗಳಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಹಾಗಾಗಿ ನನಗೇನಾದ್ರೂ ನಾನು ಮಾಡಬೇಕು ಅಂತ ಅನ್ಸಿದ್ರೆ ನಾನು ಯಾವುದನ್ನು ಕೂಡ ಲೆಕ್ಕಕ್ಕಿಡೋದಿಲ್ಲ. ಸೊ ಏನಾದರೂ ಆಗಲಿ ಅದರಲ್ಲಿ ಕೆಲಸ ಮಾಡಿ ಅನುಕೂಲ ಮಾಡಬೇಕು ಅನ್ನೋಂಥ ಹೋರಾಟನ ಮಾಡ್ತೀನಿ. ಎಸ್, ಸಹಜವಾದ ಚರ್ಚೆ. ನಿಮ್ಮ ಸಂಸದೀಯ ಒಬ್ಬ ಸಂಸದನಾಗಿ ಬೆಸ್ಟ್ ಸಂಸದ ಅನ್ನೋ ವಿಷಯವನ್ನ, ಪದವನ್ನ, ಒಂದು ಗೌರವವನ್ನು ಸ್ವೀಕಾರ ಮಾಡಿದ್ದೀರಿ. ಒಂದು ಕಡೆ ಬೆಸ್ಟ್ ಸಂಸದ ಅನ್ನೋ ಒಂದು ಲೆಕ್ಕಾಚಾರ, 11 ವರ್ಷ ಜರ್ನಿ ಮುಗಿಸಿದಿರಿ. ನಿಮಗೆ ನಿಮ್ಮ ಸರ್ಕಾರ ಇದ್ದದ್ದು ಕೇವಲ 1 ವರ್ಷ, UPA ನಿಮ್ಮ ಬೈ ಎಲೆಕ್ಷನ್ 6 ತಿಂಗಳಷ್ಟೇ. ಇನ್ನು 10 ವರ್ಷ ವಿಪಕ್ಷ ಸ್ಥಾನದಲ್ಲಿ ಕೂತಿದ್ದೀರಿ. ಕಾಂಗ್ರೆಸ್ 44 ಕೇಳಿದಾಗಲೂ ನೀವು MP ಕರ್ನಾಟಕದಿಂದ ಮೊನ್ನೆ ಏಕೈಕ MP ನೀವೊಬ್ಬರೇ, ಡಿ ಕೆ ಸುರೇಶ್. ಈಗ ಕನ್ನಡ MP ಡಿ ಕೆ ಸುರೇಶ್. ಈ ಟ್ರೆಂಡ್ ಸೆಟ್ ಮಾಡಿ ಇಟ್ಟಿದ್ದೀರಿ. ಹೌದು, ನೀವು ಒಂದು ಪದ ಬಳಸಿದ್ರಿ. ನಾನು ನಿಮ್ಮ ಕಡೆ ಕೇಳ್ತಿದ್ದೆ, ನಿಮ್ಮ ಕಾರ್ಯಕರ್ತರು, ನಿಮ್ಮ ಕಾಂಗ್ರೆಸ್ ಅನ್ನು ನೋಡ್ತಿದ್ದೆ. ಕೇಳಿದ್ದು ಅನ್ಯಾಯ ಆಗಿದೆ ಅಂತ. ಅನ್ಯಾಯ ಸರಿಪಡಿಸ್ತಿಲ್ಲ, ಆ ಸಂದರ್ಭದಲ್ಲಿ ಬಂದಂತ ಒಂದು ಭಾವನೆಯನ್ನ ಬೇರೆ ತರ ತಿರ್ಚಿ ತೇಜೋವಧೆ ಮಾಡಕ್ ಹೊರಟ್ರು ಅಂತ ನಿಮ್ಮವ್ರು ಬಹಳಷ್ಟು ಅದನ್ನ ವಾದ ಮಾಡ್ತಾರೆ ವಕ್ತಾರರು, ಕಾಂಗ್ರೆಸ್ ಅವ್ರು ಮಾತನಾಡ್ತಾ. ನಿಮ್ಗೆ ಏನನ್ಸುತ್ತೆ ಇವತ್ತಿಗೂ ಕೂಡ ಆ ಸನ್ನಿವೇಶ? ನಾನು ಯಾವುದೇ ತಪ್ಪು ಹೇಳಿಕೆಯನ್ನು ನಾನು ಕೊಟ್ಟಿಲ್ಲ. ಇವತ್ತು ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ಆಗ್ತಾ ಇರುವಂತ ಅನ್ಯಾಯ, ಮುಂದಿನ ಭವಿಷ್ಯದಲ್ಲಿ ಆಗುವಂತ ಅನ್ಯಾಯಗಳು ಇವತ್ತು ನಾವು ಬಹಳ ದೀರ್ಘವಾಗಿ ಚರ್ಚೆ ಮಾಡಬೇಕಾಗ್ತದೆ. ಭವಿಷ್ಯದ ಅನ್ಯಾಯಗಳು ನೋಡಿ, ಭವಿಷ್ಯದ ಅನ್ಯಾಯ ಅಂತ ಹೇಳಿದ್ರೆ ಇವತ್ತು ಈ ರಾಷ್ಟ್ರದಲ್ಲಿ ಅತಿ ಹೆಚ್ಚು ತೆರಿಗೆ ಪಾವತಿದಾರರು ಕರ್ನಾಟಕ, ಹೌದು, 2ನೇ ಸ್ಥಾನದಲ್ಲಿದೆ. ನೀವು ಮೌನವಾಗಿತ್ತು ಅಂತ ಅಂದ್ರೆ ನಾವು 3ನೇ ಸ್ಥಾನಕ್ಕೆ ಹೋಗ್ತೀವೋ 4ನೇ ಸ್ಥಾನಕ್ಕೆ ಹೋಗ್ತೀವೋ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ನನಗೆ. ಏನಿಂಗೆ ಎಲ್ಲವನ್ನೂ ಕೂಡ ಅಭಿವೃದ್ಧಿ ಪಡಿಸಲಿಕ್ಕೆ ವಿಶೇಷ ಅನುದಾನಗಳನ್ನ, ವಿಶೇಷವಾದಂತಹ ಪ್ಯಾಕೇಜ್ಗಳನ್ನ, ವಿಶೇಷವಾದಂತಹ ಆಯಕಟ್ಟನ್ನ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಉತ್ತರ ಪ್ರದೇಶ ಮತ್ತು ಗುಜರಾತ್ ಅನ್ನ ಗುರಿಯಾಗಿಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಓಕೆ. ಸೊ ಬಲವಂತವಾಗಿ ಕೆಲವು ಕಂಪನಿಗಳನ್ನ ಗುಜರಾತ್ಗೆ ತಗೊಂಡು ಹೋಗುವಂತ ಕೆಲಸ ನಡೀತಾ ಇದೆ. ಓಕೆ. ಇನ್ನೊಂದಷ್ಟು ಹೊಸ ಹೊಸ ಯೋಜನೆಗಳನ್ನ ಗುಜರಾತ್ ಅನ್ನೇ ಕೇಂದ್ರವಾಗಿಟ್ಕೊಂಡು ಮಾಡ್ತಾ ಇದ್ದಾರೆ. ಸೊ ಆ ಸಂದರ್ಭದಲ್ಲಿ ರೆವೆನ್ಯೂ ಕಲೆಕ್ಷನ್ ಏನಿದೆ ಅಲ್ಲಿ ಜಾಸ್ತಿ ಆಗ್ತದೆ, ಇಲ್ಲಿ ಕಡಿಮೆ ಆಗ್ತದೆ. ಇವತ್ತು ಕಳೆದ 10 ವರ್ಷಗಳಿಂದ ಪ್ರಧಾನ ಮಂತ್ರಿಗಳು ಈ ದೇಶವನ್ನ ಆಳ್ತಾ ಇದ್ದಾರೆ, ನರೇಂದ್ರ ಮೋದಿ ಅವರು. ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಇದೆ ಅಂತ ಹೇಳಿ ಕಳೆದ 10 ವರ್ಷಗಳಿಂದನೂ ಹೌದು ಇದ್ದೇ ಇದೆ. ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತೂ ಕೂಡ ಗೊತ್ತಿದೆ. ಹೌದು. ಈ ಮಧ್ಯದಲ್ಲಿ ಗಾರ್ಬೇಜ್ ಸಮಸ್ಯೆ ಅನ್ನೋದು ಕೂಡ ಚರ್ಚೆಗೆ ಬಂದಿತ್ತು. ಖಂಡಿತ. ಏನೇ ವಿಚಾರಗಳಿದ್ರು ಕೂಡ ಒಂದು ದಿನ ಈ ಒಂದು ರಾಜ್ಯ, ಕೇಂದ್ರ ಪ್ರದೇಶ ಬೆಂಗಳೂರು, ಸಿಲಿಕಾನ್ ಸಿಟಿ, ಇಷ್ಟೊಂದು ರೆವಿನ್ಯೂ ಬರ್ತಾ ಇದೆ, ಇದನ್ನ ನಾವು ಸುಂದರೀಕರಣ ಮಾಡಬೇಕು, ಇದರ ಸಮಸ್ಯೆಗಳನ್ನ ಪರಿಹಾರ ಮಾಡಬೇಕು ಅಂತ ಹೇಳಿ ಒಂದು ಮುಖ್ಯಮಂತ್ರಿಗಳ ಸಭೆನೋ ಅಧಿಕಾರಿಗಳ ಸಭೆನೋ ಕರೆದು ಮಾತಾಡಿ ಅದರ ಯೋಗಕ್ಷೇಮವನ್ನ ವಿಚಾರಿಸಬೇಕಾಗಿತ್ತು. ಹೇಳಿ, ಮಧ್ಯೆ ಇಂಟರಪ್ಟ್ ಮಾಡ್ತೀನಿ. ಬೆಂಗಳೂರಿನ ದೊಡ್ಡ ಸಮಸ್ಯೆ ಟ್ರಾಫಿಕ್, ಬೆಂಗಳೂರಿನ ದೊಡ್ಡ ಸಮಸ್ಯೆ ಕುಡಿಯೋ ನೀರಿಂದು, ಬೆಂಗಳೂರಿನ ದೊಡ್ಡ ಸಮಸ್ಯೆ ಗಾರ್ಬೇಜ್. ಈ 10 ವರ್ಷದಿಂದ ಯಾಕೆ ನಿಮಗೆ ಕಣ್ಣು ಕಾಣಲಿಲ್ಲ ಅಂತ ನೇರವಾಗಿ ಕೇಳ್ತಿದ್ದೀರಿ. ಕೇಳ್ತಾ ಇದ್ದೀನಿ, ಕಣ್ಣು ಕಾಣ್ಲಿಲ್ಲ. ಈಗ ನೀವು ಕೆಟ್ಟ ಹೆಸರು ಬರಲಿ ಅಂತಾನೆ ಕಾಯ್ತಾ ಇದ್ದೀರಾ ಅಂತ ನನ್ನ ವಿಚಾರ.
ಬೆಂಗಳೂರಿಗೆ ಕೆಟ್ಟ ಹೆಸರು ಬಂದ್ರೆ ಬೇರೆಯವ್ರಿಗೆ ಲಾಭ. ಬೆಂಗಳೂರಿನಲ್ಲಿ ಕೆಟ್ಟ ಹೆಸರು ತಗೊಂಡದ್ದು ಈಗ ನಿಮ್ದೇ ಸರ್ಕಾರ ಇತ್ತು 4 ವರ್ಷಗಳ ಕಾಲ. ಯಾಕೆ ನೀವು ನಿಮ್ಮ ಕೊಡುಗೆಗಳನ್ನ ಬೆಂಗಳೂರಿಗೆ ನೀವು ಕೊಡ್ಲಿಲ್ಲ? ಯಾಕೆ ಕೊಡಬಾರ್ದಾಗಿತ್ತು ನಿಮ್ ಬೆಂಗಳೂರಿಗೆ? ಸೊ ಓಕೆ, ಈ ಮಧ್ಯ ಕೇಳೋದೇ ಆದ್ರೆ ಸೊಲ್ಯೂಷನ್ಸ್ ಏನಿತ್ತು ಸರ್? ಏನ್ ಸೊಲ್ಯೂಷನ್ ಏನಿತ್ತು ಅಂತಂದ್ರೆ ಹಿರಿಯಣ್ಣನ ಪಾತ್ರ ವಹಿಸ್ಬೇಕು. ಮೇಕೆದಾಟು ಹಿರಿಯಣ್ಣನ ಪಾತ್ರ ವಹಿಸ್ಬೇಕು. ಮೇಕೆದಾಟು ಯೋಜನೆ ಅನುಷ್ಠಾನ ಮಾಡಬೇಕು. ಟ್ರಾಫಿಕ್ ಸಮಸ್ಯೆಗೆ ಅನುದಾನ ಕೊಟ್ಬಿಟ್ಟು ಅದನ್ನ ಕ್ಲಿಯರ್ ಮಾಡುವಂತದ್ದಾಗಬೇಕು. ಗಾರ್ಬೇಜ್ ಸಮಸ್ಯೆಗೆ ಪರಿಹಾರ ಹುಡ್ಕೊಳ್ಳುವಂತದ್ದು ರೀತಿನಲ್ಲಿ ಬೇಕಾದಷ್ಟು ತಂತ್ರಜ್ಞಾನ ಮುಂದುವರೆದಿದೆ. ಎಷ್ಟು ಖರ್ಚಾಗ್ತೈತೆ ಅದಕ್ಕೆ? ನೋಡಿ, ಟ್ರಾಫಿಕ್ ಸಮಸ್ಯೆಗೆ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅದ್ರ ಮೇಲೆ ಹೋಗ್ತದೆ. ಓಕೆ, ಒಂದು 50,000 ಕೋಟಿನೋ 1 ಲಕ್ಷ ಕೋಟಿನೋ ಬೆಂಗಳೂರಿನ ಅಭಿವೃದ್ಧಿಗೆ ಆಗ್ಬೋದು. ಹ್ಮ್. ಕುಡಿಯೋ ನೀರಿನ ಯೋಜನೆ ಸಮರ್ಪಕವಾಗಿ ಮಾಡಬೇಕು ಅಂತ ಅಂದ್ರೆ 20,000 ಕೋಟಿ ಆಗ್ಬೋದು. ನಮ್ಮ ಬೆಂಗಳೂರು ಮೈಸೂರು ಎಷ್ಟು ಆಗಿದೆ ಸರ್ ಎಕ್ಸ್ಪ್ರೆಸ್ ಹೈವೇ ಖರ್ಚು? ಅದು ಒಂದು 10,000 ಕೋಟಿ ಆಗಿರ್ಬೇಕು. ಓಕೆ, ಅದಕ್ಕಿಂತ 2 ಆಗತ್ತೆ ಅಷ್ಟೇ. ಸೊ ಹಾಗೆ ನೋಡಿದ್ರೆ ನಾವು ಇನ್ನ ಜಾಸ್ತಿ ಆಗುತ್ತೆ. ಬೆಂಗಳೂರು ಅರ್ಬನ್ ಆಗಿರೋದ್ರಿಂದ ಲ್ಯಾಂಡ್ ಅಕ್ವಿಷನ್ ಕಾಸ್ಟ್ ಬರುತ್ತೆ. ಫ್ಲೈಓವರ್ ಮಾಡಬೇಕು ಅಂತ. ಯಾಕೆ ಈ ಮಾತು ಕೇಳಿದೆ ಅಂದ್ರೆ, ಎಕ್ಸ್ಪ್ರೆಸ್ ಹೈವೇ ಬಳಸೋ ಜನ ನಮ್ಗೊಂದು 20% 30% ಅದು ಲೆಕ್ಕ ಹಾಕೋಣ, ಬಳಸುತ್ತಾ ಇದ್ರೆ ಅದು ಹೆವಿ ಆಯ್ತು. ಬಟ್ ನೀರನ್ನು ಬಳಸೋದು 100% ಜನ. ಆ ಯೋಜನೆಗೆ ಒಂದು 20,000 30,000 ಕೋಟಿ ಮಾಡ್ಬೋದಿತ್ತೇನೋಲ್ಲ ಅಂತ. ಅಲ್ಲ, ಮಾಡ್ಬೇಕು ಅನ್ನೋದೇ ನನ್ನ ಆಲೋಚನೆ ಇಷ್ಟೇನೆ. ನೀವು ನಿಮ್ಮ ಜೊತೆಗಾರನ ಅಂದ್ರೆ ನಿಮ್ಮ ಬಿಜೆಪಿ ಸ್ನೇಹಿತ ಎಂಪಿಗಳನ್ನ ಕರ್ಕೊಂಡು ಬಾಪಾ ತೇಜಸ್ವಿ ಸೂರ್ಯ, ಬನ್ರಯ್ಯ ಮೋಹನ್, ಬನ್ನಿ ಸದಾನಂದ ಗೌಡ್ರೆ ಹಿಂಗ್ ಕೇಳೋಣ ಅಂತ ಆ ಥರದಿನ ರೈತ ಮಾತುಕತೆ ನೋಡಿ. ಪಾಪ ಅವರ ಪರಿಸ್ಥಿತಿಗಳನ್ನ ನೀವು ಹೇಳ್ಬಾರ್ದು. ಅದೇ ಮೋದಿ ಮುಂದೆ ಇಂಟದೆ ಬಂಟ ನೀವು ಒಬ್ಬರೇನಾ ಹೆಂಗೆ ಅಂತ? ಇಂಟದೆ ಬಂಟ ಅಲ್ಲ, ಸಂಸತ್ ಸದಸ್ಯರಿಗೆ ಯಾವುದೇ ವಿಧವಾದಂತ ಸ್ವತಂತ್ರ ಅಲ್ಲಿಲ್ಲ ಬಿಜೆಪಿನಲ್ಲಿ. ರಿಯಾಲಿಟಿ ಹೇಳಿ, ನೀವು 11 ವರ್ಷದಿಂದ ಅಲ್ಲಿದ್ದೀರಿ, 10 ವರ್ಷದಿಂದ ಮೋದಿ ಅವರು ಕೂತಿದ್ದಾರೆ, ನೀವು ಕೂತಿದ್ದೀರಿ ಅಲ್ಲಿ. ಹೌದು. ನಮ್ಮ ಕರ್ನಾಟಕದ ಎಂಪಿಗಳ ಸನ್ನಿವೇಶ ಹೇಗಿರುತ್ತೆ ಅವ್ರ ಮುಂದೆ ಬಿಜೆಪಿ ಅವ್ರದ್ದು? ಏನಿಲ್ಲ, ಅವರೊಂಥರ ಬೊಂಬೆಗಳ ತರ ಇರ್ತಾರೆ. ಕೀ ಕೊಟ್ಟಾಗ ಆಕ್ಷನ್ ಆಗುತ್ತೆ, ಕೀ ಕೊಡ್ಲಿಲ್ಲ ಅಂದ್ರೆ ಆಫ್ ಆಗುತ್ತೆ. ಇಲ್ಲಿ ಯಡಿಯೂರಪ್ಪನ ಹತ್ರ ಸಚಿವರು ಕೇಳುವಂಗೆ, ಸಿದ್ದರಾಮಯ್ಯ ಹತ್ರ ಸಚಿವರು ಕೇಳುವಂಗೆ ಆ ಥರ ಏನಿಲ್ಲ. ಆ ತರದ್ದು ಬಾಯ್ ಬಿಡಕ್ಕಾಗಲ್ಲ. ಆ ತರದ ವಾತಾವರಣನೇ ಇಲ್ಲ. ಮಂತ್ರಿಗಳಿಗೆ ಆ ಒಂದು ಧೈರ್ಯ ಇಲ್ಲ. ಜಬರ್ದಸ್ತು ಅವೆಲ್ಲ ಸೀನೆ ಇಲ್ಲ, ಕೇಳಂಗೆ ಇಲ್ಲ. ನೀವೇನನ್ನು ನಿರೀಕ್ಷೆ ಮಾಡಬೇಡಿ, ಒಂದೇ ಒಂದು ಪದನೂ ನಿರೀಕ್ಷೆ ಮಾಡಬೇಡಿ. ಅನಂತ್ ಕುಮಾರ್ ಅವ್ರು ಮಾಡ್ತಿದ್ರಲ್ಲ ವಾಜಪೇಯಿ ಕಾಲದಲ್ಲಿ, ಆ ಥರ ಅನಂತ್ ಕುಮಾರ್ ಅವ್ರನ್ನ ಈಗಲೂ ಕೂಡ ನಾವು ನೆನ್ಸ್ಕೋತೀವಿ. ಅನಂತ್ ಕುಮಾರ್ ಅವರು ಏನಾದ್ರು ನಾವು ಕರ್ನಾಟಕದ ವಿಚಾರಕ್ಕೆ ನಾವಾಗೆ ನಮ್ಮ ಸಂಸತ್ ಸದಸ್ಯರುಗಳು ಕೇಳಿದ್ರೆ ಖಂಡಿತ ಅವರು ಮಧ್ಯೆ ಸ್ಪಂದಿಸ್ತಾ ಇದ್ರು. ಜೊತೆಲಿ ಸಂಬಂಧಪಟ್ಟಂತ ಮಂತ್ರಿಗಳಿಗೂ ಕೂಡ ಮಾತಾಡ್ತಾ ಇದ್ರು. ಕೆಲವು ವಿಚಾರಗಳಲ್ಲಿ ಅವರೇ ಸ್ವತಃ ಬಂದು ನಮ್ಮನ್ನೆಲ್ಲ ಕರ್ಕೊಂಡೋಗಿ ಕರ್ನಾಟಕ ಬರ ನಾವು ಮಾತಾಡ್ಬೇಕು, ಬೆಂಗಳೂರು ನಾವು ಮಾತಾಡ್ಬೇಕು ಅನ್ನೋಂತ ಕಾಳಜಿ ಅವರಲ್ಲಿತ್ತು. ನಮ್ಮನ್ಸುತ್ತೆ ನೀವು ಅತಿಯಾಗಿ ತುಂಬಾ ಪ್ರಬಲರು, ತುಂಬಾ ಶಕ್ತಿವಂತರು, ಯಾರಿಗೂ ಕೇರ್ ಮಾಡಲ್ಲ, ಮುಲಾಜಿಗೆ ಬಿಡಲ್ಲ. ಈಗ ಈ ಕಾರಣಕ್ಕೇನೋ ತೊಂದರೆಗಳಾಗ್ತಿವ್ಯಾ ಅಂತ? ತೊಂದರೆ ಏನಿಲ್ಲ. ಇದು ರಾಜಕಾರಣ ಓವರಾಲ್ ಎಲ್ಲ ಸೇರ್ ಕೇಳಿದೆ. ಅದಕ್ಕೆ ರಾಜಕಾರಣದಲ್ಲಿ ಇದೆಲ್ಲ ನಡ್ಕೊಂಡ್ ಬಂದಿದ್ದೆ ಎದುರಿಸ್ಬೇಕಾಗಿದೆ. ರಾಜಕಾರಣಕ್ಕೆ ಬಂದ ಮೇಲೆ ಎದುರಿಸ್ಲೇಬೇಕು. ದೊಡ್ಡವರು ಏನಾರ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅಮಿತ್ ಶಾನ ಎದುರಾಕೊಂಡು ನಿಂತ್ಕೊಂಡಿದ್ರೆ ನೀವು ಬ್ರದರ್ಸ್ ಮಾತ್ರ. ಉಳಿದವ್ರಲ್ಲ ಸಾಕಪ್ಪ ಸವಾಸ ಅಂತ ಕೈ ಮುಗ್ದು ಶರಣರಾಗ್ಬಿಟ್ರೆ ಇಲ್ಲಿ ಹೋಗಿ ಪಾರ್ಟಿ ಸೇರ್ಕೊಂಡವ್ರೆ. ಯಾಕಂಗ್ ನಿಂತ್ರಿ ಅಂತ? ನಾವೇನು ಎದುರಿಸುವಂತ ಪರಿಸ್ಥಿತಿ ಅಲ್ಲ. ನಾವು ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನಾವು ನ್ಯಾಯಪರವಾಗಿ ನಾವು ಕ್ಲೀನ್ ಇದ್ದೀವಿ. ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸೊ ನ್ಯಾಯದ ಮೇಲೆ ನಂಬಿಕೆ ಇದೆ. ಅವ್ರೇನೇ ಮಾಡಿದ್ರು ಕೂಡ ಅದನ್ನ ನಾವು ಒಪ್ಕೊಳ್ಳುವಂತ ಪರಿಸ್ಥಿತಿನಲ್ಲಿ ಇಲ್ಲ. ನಾವು ಏನಾದ್ರು ತಪ್ಪು ಮಾಡಿದ್ರೆ ಯಾರಿಗಾರ ಹೆದರ್ಬೇಕಾಗುತ್ತೆ. ತಪ್ಪೇ ಮಾಡಿಲ್ಲ, ಒಂದು ರಾಜಕಾರಣಕ್ಕೋಸ್ಕರ ನಮ್ಮನ್ನ ಏನೋ ರೀತಿ ನಮ್ಮನ್ನ ಬೇರೆ ರೀತಿನಲ್ಲಿ ನಮ್ಗೆ ತೊಂದರೆ ಮಾಡ್ತಾರೆ, ಬೇರೆ ರೀತಿಯಲ್ಲಿ ಅದನ್ನ ಉಪಯೋಗಿಸ್ಕೋತಾರೆ ಅಂದ್ರೆ ಸೊ ನಾವು ನಮ್ಮದೇ ಆದಂತ ಒಂದು ತತ್ವ ಸಿದ್ಧಾಂತಗಳನ್ನ, ಒಂದು ನಂಬಿಕೆಯನ್ನ, ಒಂದು ವ್ಯಕ್ತಿತ್ವವನ್ನ ಬೆಳೆಸ್ಕೊಂಡು ಬಂದಿದ್ದೀವಿ. ಸೊ ಆ ವ್ಯಕ್ತಿತ್ವಕ್ಕೆ ನಮಗೆ ಧಕ್ಕೆ ಆಗದೆ ಇದ್ದ ರೀತಿ ನಾವು ನೋಡ್ಕೋಬೇಕಾಗುತ್ತೆ. ಇವತ್ತಿನ ಸನ್ನಿವೇಶ ನಿಮ್ ವಿರುದ್ಧ ಡಾಕ್ಟರ್ ಮಂಜುನಾಥ್ ಬಿಜೆಪಿ ಅಭ್ಯರ್ಥಿ, DK ಸುರೇಶ್ ಅವರು ಮುಂದೆ ಸಂಸತ್ತಲ್ಲಿ ಆಯ್ಕೆಯಾಗಿ ಬರೋಂಗಿಲ್ಲ ಅಂತ ಫರ್ಮಾನ್ ನೋಡಿಸಿದ್ರಂತೆ ಅಮಿತ್ ಶಾ. ಗೆಲ್ಲಂಗಿಲ್ಲ, ಸೋಲ್ಸ್ಬೇಕು ಅಂತ ಜನ ತೀರ್ಮಾನ ಮಾಡಬೇಕು. ಜನ ಏನ್ ತೀರ್ಮಾನ, ಯಾಕಷ್ಟೊಂದು ಸಿಟ್ಟು ಅಂತ ಸರ್? ಅವ್ರಿಗೆ ಏನ್ ಪಾಪ, ಅವ್ರಿಗೆ ಸ್ವಲ್ಪ ಎತ್ತಿನ ಕೇಳಿಲ್ಲ. ಅವ್ರಿಗೆ ಇನ್ನ ಎಲ್ಲ ಪೂರ್ತಿ ಇಡೀ ದೇಶನೇ ಅವ್ರಿಗೆ ಬೇಕು ಅಂತ ಆಸೆ. ಕಾಲಚಕ್ರ ಒಂದ್ಸಾರಿ ಮೇಲ್ ಹೋಗುತ್ತೆ, ಒಂದ್ಸಾರಿ ಕೆಳಕ್ ಬರುತ್ತೆ. ಕಾಯಣ, ಅದಕ್ಕೆ ಆಗ್ತಲ್ಲ ಕೃಷ್ಣ. ಬಟ್ ಬಹಳ ವಿಷನ್ ಇದೆ ನಿಮ್ಗೇನೋ ಇದಿದ್ ಮಾಡ್ಬೇಕು ಅಂತ. ನಿಮ್ಮ ಪ್ರಕಾರ ಬೆಂಗಳೂರು ಗ್ರಾಮಾಂತರ, ನಿಮ್ಮ ಕನಸಿನ ಬೆಂಗಳೂರು ಗ್ರಾಮಾಂತರ ಇನ್ನೇನಾಗಬೇಕಾಗಿದೆ? ನೋಡಿ, ನನಗೆ
ನೀರಾವರಿ ಕ್ಷೇತ್ರದಲ್ಲಿ ಈಗಾಗಲೇ ಸಾಕಷ್ಟು ಯೋಜನೆಗಳನ್ನ ಮಾಡಿಸಿದ್ದೇನೆ. ಹ್ಮ್ ಅದು ಸಂಪೂರ್ಣಗೊಳ್ಬೇಕು. ಹ್ಮ್ ಇನ್ನೊಂದು 2 ವರ್ಷದಲ್ಲಿ ಎಲ್ಲ ಕೂಡ ಒಂದು ಸಂಪೂರ್ಣ ಆಗ್ತದೆ. ಶಿಕ್ಷಣ ಕ್ಷೇತ್ರದಲ್ಲಿ ಒಂದಷ್ಟು ಹೊಸ ಬದಲಾವಣೆಯನ್ನು ತರಬೇಕು ಅಂತ ಪ್ರಾಥಮಿಕ ಶಿಕ್ಷಣ ಹಂತದಲ್ಲಿ ಒಂದಷ್ಟು ಬದಲಾವಣೆಯನ್ನ, ಹ್ಮ್ ಒಂದು ಗುಣಮಟ್ಟದ ಶಿಕ್ಷಣವನ್ನ, ಈಗ ಶಿಕ್ಷಣ ಸಿಗ್ತಾ ಇದೆ, ಹ್ಮ್ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ಲಿಕ್ಕೆ ಹ್ಮ್ ಒಂದು ಕಾಯಕಲ್ಪವನ್ನ ಮಾಡಿದ್ದೇನೆ. ಈಗಾಗಲೇ ಪ್ರಾರಂಭ ಮಾಡಿದ್ದೀನಿ. ಆ ಒಂದು 100 ಶಾಲೆಗಳನ್ನ ನನ್ನ ಲೋಕಸಭಾ ಕ್ಷೇತ್ರ ಲೈಕ್ ಪಬ್ಲಿಕ್ ಶಾಲೆ ಹ್ಮ್ ಮಾಡಬೇಕು ಅನ್ನುವಂಥ ಗುರಿಯನ್ನ ಇಟ್ಕೊಂಡಿದ್ದೇನೆ. ಹ್ಮ್ ನಮ್ಮದೇ ಸರ್ಕಾರ ಇರೋದ್ರಿಂದ, ಹ್ಮ್ ಸೊ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿರೋದ್ರಿಂದ ಅವರನ್ನ ಬಳಸ್ಕೊಂಡು 100 ಶಾಲೆಗಳನ್ನ ಮಾಡಬೇಕು ಅನ್ನುವಂಥ ಗುರಿಯನ್ನ ಇಟ್ಕೊಂಡಿದ್ದೇನೆ. ಹ್ಮ್ ಈಗಾಗಲೇ 20 ಶಾಲೆಗೆ ಚಾಲನೆ ಕೊಟ್ಟಿದ್ದೀನಿ. ಹ್ಮ್ ಮುಂದಿನ ದಿನಗಳಲ್ಲಿ ಅದು. ಸೊ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಹ್ಮ್ ಸುಧಾರಣೆಯನ್ನ, ಗ್ರಾಮಾಂತರ ಪ್ರದೇಶದಲ್ಲಿ ಗುಣಮಟ್ಟದ ಆರೋಗ್ಯ ಹ್ಮ್ ಸಿಗಬೇಕು. ಹ್ಮ್ ಸೊ ಇವೆರಡನ್ನ ಬಹಳ ಪ್ರಮುಖವಾಗಿ ತಗೋಬೇಕು ಅಂತೇಳಿ ಹ್ಮ್ ಇವತ್ತು ಉದ್ಯೋಗ ಸೃಷ್ಟಿಗಳಾಗಬೇಕು. ಹ್ಮ್ ಜೊತೆಗೆ ಬೆಂಗಳೂರಿನಂತ ನಗರ ಪ್ರದೇಶದಲ್ಲಿ ಹ್ಮ್ ಆನೇಕಲ್ ಇರ್ಬೋದು, ಬೆಂಗಳೂರು ದಕ್ಷಿಣ ಇರ್ಬೋದು, RR ನಗರ ಕ್ಷೇತ್ರ ಇರ್ಬೋದು, ಹ್ಮ್ ಕುಡಿಯೋ ನೀರಿನ ಸಮಸ್ಯೆ ಬಹಳಷ್ಟಿದೆ. ಹ್ಮ್ ಈಗ ಬರೀ ಕ್ರೈಸಿಸ್ಗಿನ್ನ ಮುಂಚೆಯಿಂದನೂ ಇದೆ, ಮೊದಲಿಂದನೂ ಇದೆ. ಸೊ ಡಿ ಕೆ ಶಿವಕುಮಾರ್ ಅವರು ಈಗ ಬೆಂಗಳೂರು ಉಸ್ತುವಾರಿ ಇರೋದ್ರಿಂದ ಹ್ಮ್ ಈ 3 ಕ್ಷೇತ್ರಗಳ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ಸಂಕಲ್ಪವನ್ನ ಮಾಡಿದ್ದೇನೆ, ಮಂಜೂರಾತಿಯನ್ನ ಮಾಡಿಸಿದ್ದೇನೆ. ಸೊ ಅದಷ್ಟು ಕೂಡ ಪ್ರತಿನಿತ್ಯ ನೀರು ಕೊಡ್ಲಿಕ್ಕೆ ಏನೇನ್ ಬೇಕೋ ಅದನ್ನ ಅನುಷ್ಠಾನ ಮಾಡಬೇಕು. ಅದಕ್ಕೆ ಕೆಲಸ ಪ್ರಾರಂಭ ಮಾಡಬೇಕು. ಚುನಾವಣೆ ಆದ್ಮೇಲೆ ಅದನ್ನ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡ್ತೇನೆ. ಸೊ ಬೆಂಗಳೂರಿನಲ್ಲಿ ನನ್ನ ಕ್ಷೇತ್ರದಲ್ಲಿ ಬಹಳಷ್ಟು ಟ್ರಾಫಿಕ್ ಸಮಸ್ಯೆಗಳಿದೆ, ಬೇರೆ ಬೇರೆ ರೀತಿಯ ಸಮಸ್ಯೆಗಳಿದೆ. ಇವೆಲ್ಲವನ್ನು ಕೂಡ ಯುವಕರಿಗೆ ಕ್ರೀಡಾಂಗಣಗಳಿಲ್ಲ, ಆಟ ಆಡ್ಲಿಕ್ಕೆ ಅವಕಾಶಗಳಿಲ್ಲ. ಸೊ ಒಂದಷ್ಟು BDA BBMP ಜಾಗಗಳಲ್ಲಿ ಒಂದಷ್ಟು ಆಟದ ಮೈದಾನಗಳನ್ನು ನಿರ್ಮಾಣ ಮಾಡಿ ಯುವಕರಿಗೆ ಪ್ರೋತ್ಸಾಹ ಮಾಡಬೇಕು. ಯಾಕಂದ್ರೆ ಎಲ್ಲರೂ ಮೊಬೈಲು, ಲ್ಯಾಪ್ಟಾಪ್, ಐಪ್ಯಾಡ್ ಅದರಲ್ಲೇ ಕೂತ್ಕೊಂಡು ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ. ಸೊ ಮಕ್ಕಳನ್ನ ಮೈದಾನಕ್ಕೆ ಕರ್ಕೊಂಡು ಬರಬೇಕು. ಮೈದಾನಕ್ಕೆ ಕರ್ಕೊಂಡು ಬರ್ಬೇಕಾದಂತ ಅವಶ್ಯಕತೆ ಇದೆ. ಯಾಕೆ ಅಂತ ಅಂದ್ರೆ ಅವರ ಒಂದು ಆರೋಗ್ಯದ ಪರಿಸ್ಥಿತಿ, ಅವರ ಮಾನಸಿಕ ಒಂದು ಇದು ಹೆಚ್ಚಾಗಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಆ ಒಂದು ಚಿಂತನೆಯನ್ನ ಇಟ್ಕೊಂಡಿದ್ದೇನೆ. ಸೊ ಕೃಷಿ ಕ್ಷೇತ್ರದಲ್ಲೂ ಕೂಡ ಒಂದಷ್ಟು ಬದಲಾವಣೆಯನ್ನು ತರಲಿಕ್ಕೆ ಚಿಂತನೆಗಳಿದೆ. ನೋಡೋಣ, ನನಗೆ ಭರವಸೆ ಇದೆ, ಕೂಲಿ ಚೆನ್ನಾಗಿ ಕೊಡ್ತಾರೆ ಅಂತ. ಕಾದ್ ನೋಡೋಣ. ವಂಡರ್ಫುಲ್, ಬಹಳ ಒಳ್ಳೆ ಆಲೋಚನೆ. ಒಂದು ಶಿಕ್ಷಣ, ನೀರು, ರೈತರ ಆರ್ಥಿಕತೆ ದೃಷ್ಟಿಯಿಂದ ಆ ಕೃಷಿಗೆ ಏನು ಬದಲಾವಣೆಗಳಾಗಬೇಕು ಅವು ಮಾಡಬೇಕು ಅಂತ ಹೊರಟಿದ್ದೀರಿ. ನಾನಾಗಲೇ ಹೇಳಿದೆ, ಸುರೇಶ್ ಅವ್ರನ್ನ ಲೋಕಸಭೆ ಚುನಾವಣೆಯಲ್ಲಿ ಸೋಲಿಸ್ತೀವಿ ಅಂತ ಮೈತ್ರಿ ಮಾಡ್ಕೊಂಡು JDS BJP ಅವ್ರು ನಿಂತವ್ರೆ. ಏನಾದ್ರು ಅನ್ಕೊಂಡಿದ್ರ ಈ ಸನ್ನಿವೇಶಗಳು ಈ ಥರದ ಪಟ್ಟಿಗಳನ್ನ ಹಾಕ್ತಾರೆ ಅವರು ಅಂತ ಇತ್ತ? ಯಾವ ಎಕ್ಸ್ಟೆಂಟ್ಗೆ ಬೇಕಾದ್ರೆ ಹೋಗ್ತಾರೆ ಅನ್ನೋದಿತ್ತು. ರಿಯಲಿ? ನೋಡ್ರಿ, ವೈರಿಗಳು ಒಂದು ವೈರಿಗಳ ಚಲನವಲನ, ವೈರಿಗಳ ಹಾವಭಾವ, ನಡೆ ಯಾವ ರೀತಿ ಇರುತ್ತೆ ಅಂತ ಲೆಕ್ಕಾಚಾರ ಹಾಕೊಂಡೇನೆ ರಾಜಕಾರಣ ಮಾಡ್ಬೇಕಾಗಿದೆ. ಸೊ ನಾನು ಕೂಡ ಆ ಎಲ್ಲ ಲೆಕ್ಕಾಚಾರಗಳನ್ನ ಹಾಕೊಂಡೇನೆ ನಾನು ಕೆಲಸ ಮಾಡುವಂಥದ್ದು. ಬೈ ಎಲೆಕ್ಷನ್ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಫೇಸ್ ಮಾಡಿದ್ರಿ, ಚುನಾವಣೆ ಗೆದ್ರಿ. ಅವತ್ತು 6 ವರ್ಷ ಕೂಡ ಅನಿತಾ ಕುಮಾರಸ್ವಾಮಿ ಅವರ ಪ್ರಚಾರ ಮಾಡಿದ್ರು. ಅವತ್ತು ಅನ್ಅಫಿಷಿಯಲ್ BJP JDS ಮೈತ್ರಿ ಇತ್ತು. ಅವತ್ತು 14 ತುಳಸಿ ಮುನ್ರಾಜು ಗೌಡ 150 ಕೋಟಿ ಘೋಷಣೆ ಮಾಡ್ಕೊಂಡ್ರು, ಮತ್ತೆ ಆ ಕಡೆಗೆ ಬರಲಿಲ್ಲ. ಅಶ್ವಥ್ ನಾರಾಯಣ್ ಕ್ಷೇತ್ರಕ್ಕೆ ಕಳೆದ ಬಾರಿ ದೊಡ್ಡ ಹಂತದ ಚುನಾವಣೆನ ಗೆದ್ರಿ. ಬಟ್ ಈಗ ಡಾಕ್ಟರ್ ಮಂಜುನಾಥ್ ರಾಜಕಾರಣಕ್ಕೊಸೊಬ್ರು, ವೈದ್ಯಕೀಯ ಕ್ಷೇತ್ರ ಒಂದಷ್ಟು ಹೆಸರಿದೆ. ಅಭ್ಯರ್ಥಿ ಫೇಸ್ ಮಾಡಬೇಕಾದ್ರೆ ಸಹಜವಾಗಿ ಗೊತ್ತಲ್ಲ, ಚುನಾವಣಾ ಅಖಾಡಕ್ಕೆ ಬಂದಾಗ ನೀವೊಂದು ಹೇಳ್ತಾ ಇದ್ದೀರಿ, ಹೇಮಾವತಿ ನೀರನ್ನ ಕೊಡೋಕೆ ವಿರೋಧ ಮಾಡಿದ್ರು. ನಾನು ಇಲ್ಲಿಯವನು, ಇಲ್ಲಿ ಕೃಷ್ಣಕುಮಾರ್ ನಿಂತಿಲ್ಲ, ನಾಗರಾಜಯ್ಯ ನಿಂತಿಲ್ಲ, ಎಲ್ಲರೂ ವೋಟ್ ಮಾಡ್ರಯ್ಯ, ಮಾಡಿಸ್ರಯ್ಯ ಅಂತ ಹೇಳ್ತಾ ಹಾಸನದವ್ರು ಬಂದವ್ರೆ ಅಂತ ಒಂದು ಹೇಳ್ತಿದ್ರಿ. ಏನಿದೆ ಲೆಕ್ಕಾಚಾರ? ನೋಡಿ, ನಾನು ಹಾಸನದವರು ಯಾವತ್ತೂ ಕೂಡ ತುಮಕೂರು ಜಿಲ್ಲೆಗೆ ನೀರು ಕೊಡ್ಲಿಕ್ಕೆ ವಿರೋಧ ಇದೆ. ಓಕೆ. ದೇವೇಗೌಡರ ಕುಟುಂಬ, ದೇವೇಗೌಡರು ಅನೇಕ ಬಾರಿ ಆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಇತಿಹಾಸದಲ್ಲಿದೆ, ನಾನು ಹೇಳರ ಮಾತಲ್ಲ, ಇತಿಹಾಸದಲ್ಲಿರುವಂಥದ್ದು.
ಸೊ ವೈ.ಕೆ. ರಾಮಯ್ಯನವರು ಕೂಡ ಅದೇ ಪಕ್ಷದಲ್ಲಿದ್ರು. ಒಳ್ಳೆಯವರು ಶಾಸಕರಾಗಿದ್ರು, ಮಾಜಿ ಹಾ? ಶಾಸಕರಾಗಿದ್ರು ವೈ.ಕೆ. ರಾಮಯ್ಯನವರು. ಸೊ ವೈ.ಕೆ. ರಾಮಯ್ಯನವರು ಅಲ್ಲೇ ಇದ್ರು. ಅವ್ರಿಗೂ ಇದೇ ಕಾರಣಕ್ಕೆ ಅವ್ರಿಗೂ ಸಾಕಷ್ಟು ಸಂಘರ್ಷಗಳು ನಡೆದಿತ್ತು. ಸೊ ಹಾಗಾಗಿ ಇವತ್ತು ಆ ವಿಚಾರಗಳನ್ನ ನೆನಪು ಮಾಡಬೇಕಾದಂಥದ್ದು ನನ್ನ ಕರ್ತವ್ಯ. ಸೊ ಇವತ್ತು ಅಖಾಡದಲ್ಲಿ ಕುಣಗಲ್ ಕ್ಷೇತ್ರದವ್ರು ಯಾರು ಇಲ್ಲ, ತುಮಕೂರು ಜಿಲ್ಲೆಯವ್ರು ಯಾರು ಇಲ್ಲ, ಅಥವಾ ಬೆಂಗಳೂರು ಕ್ಷೇತ್ರದವರು ಯಾರು ಇಲ್ಲ. ಅಲ್ಲಿರೋದು ದೇವೇಗೌಡರ ಅಳಿಯ ಬಾಲಕೃಷ್ಣ ಅವ್ರ ಅಣ್ಣ, ಕುಮಾರಸ್ವಾಮಿ ಅವ್ರ ಬಾಮೈದ. ಬಾಲಕೃಷ್ಣ ಅವರು ಹಾಸನದಿಂದ ಬಂದು ಚುನಾವಣೆ ಉಸ್ತುವಾರಿಯನ್ನು ಹೊತ್ತುಕೊಂಡು ಕುಣಗಲ್ಲಲ್ಲಿ ಮಾಡ್ತಾ ಇದ್ದಾರೆ. ಜನತಾದಳದ ಶಾಸಕರು. ಸೊ ಇಲ್ಲಿ ಕೃಷ್ಣಕುಮಾರ್ ಪಾಪ ಚುನಾವಣೆಗೆ ನಿಂತಿಲ್ಲ, ಅವ್ರು ಯಾರು ಓಟ್ ಹಾಕ್ಲಿ ಅಂತ ಅಂದ್ರೆ. ಕೃಷ್ಣಕುಮಾರು ದೇವೇಗೌಡರಿಗೆ ಆತ್ಮೀಯ, ರೇವಣ್ಣವ್ರಿಗೆ ಆತ್ಮೀಯ, ನಾಗರಾಜ ಏನು ದೇವೇಗೌಡರಿಗೆ ಕುಮಾರಸ್ವಾಮಿಗೆ ಆತ್ಮೀಯ. ಅವರಿಬ್ರು ರಾಜಿ ಮಾಡಿ ಪಾಪ ಅವ್ರ ಗೌರವ ಉಳಿಸ್ಬೋದಾಗಿತ್ತಲ್ಲ ಅವತ್ತೇನೆ. 4 ಚುನಾವಣೆ ಸೋಲ್ಸಿ ಇವರ ಅನುಕೂಲಕ್ಕೆ ಇವರಿಬ್ರು ಒಂದು ಮಾಡಿಕೊಂಡು ಮಾಡಿದ್ರೆ ಅದಕ್ಕೆ ಜನಕ್ಕೆ ನಾನು ಅಪೀಲ್ ಮಾಡಿದೆ. ಯಾರು ನಿಂತಿಲ್ಲಪ್ಪ, ನಾನು ನಿಂತಿದ್ದೀನಿ, ಸ್ವಲ್ಪ ಸಹಾಯ ಮಾಡಿ ನೀವು. ವಾಸ್ತವದ ಸಂಗತಿ ನೀವು ಆಯಾ ಕ್ಷೇತ್ರಕ್ಕೆ ಒಂದು ಸ್ಟ್ರಾಟಜಿ ಅಪ್ಲೈ ಮಾಡ್ತೀರಿ ಅಂತ ಇಲ್ಲ, ಇರೋ ವಿಚಾರಗಳನ್ನ ಹೇಳಿದ್ದೇನೆ. ನೀವು ಬೇಕಾದ್ರೆ ಯಾರು ಬೇಕಾದ್ರೆ ಹೋಗಿ ಕೇಳ್ಬೋದು ನೀವು. ಸತ್ಯ ಅದು. ಬ್ರದರ್ಸ್ ವೈರತ್ಯ ಅವರು ಇದು ಇವತ್ತು ಇವ್ರ ಕಾರಣಕ್ಕೆ ಒಂದು ಮಾಡಿದ್ದಾರೆ ಅನ್ನೋ ಮಾತ್ರ ನಿಮ್ಮ ಪದವನ್ನು ಬೆಳೆಸಿದ್ರೆ ಇವತ್ತು ಒಂದಾಗಿದ್ದಾರೆ ಅವರು ಚುನಾವಣೆ ಕಾರಣಕ್ಕೋಸ್ಕರ. ಬಟ್ ಗ್ರಾಮಾಂತರ ನಗರ ಪ್ರದೇಶದಲ್ಲಿ ಸುರೇಶ್ ಅವರು ರೀಚ್ ಆಗಿದ್ದಾರೆ ಆ ಮಟ್ಟಿಗೆ. ಈಗ ಯಾಕಂದ್ರೆ ನಿಮಗೆ ಕಳೆದ ಬಾರಿ ಅನೇಕ ಲೀಡ್ ಆಗಿತ್ತು, ಸೌತ್ ಅಂಡ್ ಆರ್ ನಗರ ಲೀಡ್ ಆಗಿರ್ಲಿಲ್ಲ. 3 ಚುನಾವಣೆಗಳಲ್ಲೂ ಆಗ್ಲಿಲ್ಲ. ಈ ಬಾರಿಯ ಪರಿಸ್ಥಿತಿ ಬಹಳ ವಿಭಿನ್ನವಾಗಿದೆ. ಹೌದಾ? ಖಂಡಿತ ಕಾದ್ ನೋಡಿ. ವಾವ್. ಡಿ.ಕೆ. ಶಿವಕುಮಾರ್ ಅವರು ಒಂದು ಯಾವಾಗಲೂ ಹೇಳ್ತಿರ್ತಾರೆ ನಿಮ್ಮ ಬಗ್ಗೆ ಬಹಳ ವಿಶ್ವಾಸ ಅವ್ರಿಗೆ, ಹೆಂಗೆ ಅದು ಅಂತ. ಅವ್ರಿಗೆ ನನ್ನ ಬಗ್ಗೆ ವಿಶ್ವಾಸ ಇದೆ, ನನಗೆ ಅವ್ರ ಬಗ್ಗೆ ವಿಶ್ವಾಸ ಇದೆ. ಸೊ ಹಾಗಾಗಿ ಇಬ್ರು ಯಾವತ್ತು ವಿಶ್ವಾಸದ ನಡೆಯನ್ನ ಇಡ್ತೇವೆ ಹೊರತು ಬೇರೆ ಏನು ಮಾಡೋದಿಲ್ಲ. ಸಜೆಷನ್ಸ್ ಇದೆಯಾ? ಇಲ್ಲ ಸ್ವಲ್ಪ ಆ ತರ ಮಾಡ್ಬೇಕು, ಈ ತರ ಮಾಡ್ಬೇಕು, ಈ ಚುನಾವಣೆ ಹೆಂಗೆ ಆತರ ಏನಿಲ್ಲ. ಚುನಾವಣೆ ರೀತಿನೇ ಎದುರಿಸ್ಬೇಕಾಗತ್ತೆ. ಚುನಾವಣೆ ಯಾವುದೇ ತರ ಚುನಾವಣೆಯಲ್ಲಿ ಯಾರೇ ಅಭ್ಯರ್ಥಿಗಳಾಗಲಿ ಚುನಾವಣೆಗೆ ಬೇಕಾದಂತ ತಂತ್ರಗಾರಿಕೆ, ಚುನಾವಣೆಗೆ ಬೇಕಾದಂತ ಸಂಘಟನೆ, ಚುನಾವಣೆಗೆ ಬೇಕಾದಂತ ವ್ಯವಸ್ಥೆ, ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಇವತ್ತು ನಾವು ಎದುರಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ನಾನು ಪಂಚಾಯತಿ ಚುನಾವಣೆನೂ ಮಾಡಿದ್ದೀನಿ, ಸೊಸೈಟಿ ಚುನಾವಣೆನೂ ಮಾಡಿದ್ದೀನಿ, MLA ಚುನಾವಣೆನೂ ಮಾಡಿದ್ದೀನಿ, MP ಚುನಾವಣೆನೂ ಮಾಡಿದ್ದೀನಿ, ಸಾಕಷ್ಟು ಚುನಾವಣೆಗಳನ್ನ ಮಾಡಿದ್ದೀನಿ. ಸೊ ಹಾಗಾಗಿ ಎಲ್ಲಾ ಚುನಾವಣೆಗಳನ್ನು ಕೂಡ ನಾವು ಯಾವ ಹಂತದಲ್ಲಿ ಏನೇನ್ ಮಾಡ್ಬೇಕು, ಯಾವ ರೀತಿಯಾಗಿ ಚುನಾವಣೆಯನ್ನ ಗೆಲ್ಬೇಕು, ಗೆಲ್ಲಿಕ್ಕೆ ಏನ್ ಮಾಡ್ಬೇಕು, ಚುನಾವಣೆಗಳನ್ನ ಯಾವತ್ತೂ ಕೂಡ ನಾವು ಯಾವತ್ತೂ ನೆಗ್ಲೆಕ್ಟ್ ಮಾಡಿಲ್ಲ. ಅವರು ಬೇರೆಯವ್ರು ನಿಂತಿರ್ಲಿ, ನಮ್ಮವ್ರು ನಿಂತಿರ್ಲಿ, ಇನ್ನೊಬ್ರು ನಿಂತಿರ್ಲಿ, ನಮ್ಮ ಕಾರ್ಯಕರ್ತರು ನಿಂತಿರ್ಲಿ, ಕಾರ್ಯಕರ್ತರನ್ನ ಗೆಲ್ಸೋದು ಕೂಡ ನಮ್ಮ ಜವಾಬ್ದಾರಿ ಆಗಿರ್ತದೆ. ಸೊ ಹಾಗಾಗಿ ಪ್ರತಿಯೊಂದನ್ನು ಕೂಡ ನಾನು ನನ್ನ ಚುನಾವಣೆ ಅಂತ ಮಾಡಿದ್ದೀನಿ. ನನ್ನ ಕಾರ್ಯಕರ್ತರು, ಮುಖಂಡರು ಅವ್ರು ಅದು ನನ್ನ ಚುನಾವಣೆ ಅಂತ ಅವರು ಮಾಡ್ತಾರೆ. ಗೆಲುವಿನ ಅಂತರ ಲೆಕ್ಕಾಚಾರ ಆಚೆ ಈಚೆ ಕಳೆದ 3 ಚುನಾವಣೆಗಿನ್ನ ಹೆಚ್ಚಿನ ಮತಗಳು, more than 2 lakh? ನನಗೆ ಗೊತ್ತಿಲ್ಲ, ಪುಟಗಳನ್ನ ನೋಡಿ. ಎಸ್, ಏನು ಇಷ್ಟೊಂದು ವಿಶ್ವಾಸ ಕಾರಣ ಏನು ಅಂತ? ಒಳ್ಳೆ ಚೆನ್ನಾಗಾಯ್ತಲ್ಲ. ಕೆಲಸ ಮಾಡಿದವನ್ ಗೊತ್ತ್ರಿ ಗ್ರೌಂಡ್ ಅಲ್ಲಿ ಏನಿದೆ ಅಂತ, ಕೆಲಸ ಮಾಡದೇ ಇದ್ದವನ್ಗೆ ಏನ್ ಗೊತ್ತು? ಒಳ್ಳೆ ಚೆನ್ನಾಗಾಯ್ತಲ್ಲ. ಈಗ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ನಿಮ್ ಪತ್ರಿಕೋದ್ಯಮದ ಆಚಾರ ವಿಚಾರಗಳು ನಿಮ್ಗೆ ಗೊತ್ತು. ನಿಮ್ಮನ್ನ ನಾನು ನಿಮ್ ಕಾನ್ಫಿಡೆನ್ಸ್ ಲೆವೆಲ್ ನಾನು ಕಡಿಮೆ ಮಾಡಕ್ಕಾಗತ್ತಾ? ಸೊ ನಾನು ಕೆಲಸ ಮಾಡಿದ್ದೀನಿ, ನನ್ನ ಕ್ಷೇತ್ರದಲ್ಲಿ ಕೂಲಿ ಮಾಡಿದ್ದೀನಿ, ಹೆಣ ಒತ್ತಿದ್ದೀನಿ, ಜನದ ಸುಖದಲ್ಲಿ ಭಾಗಿಯಾಗಿದ್ದೀನಿ, ಕಷ್ಟದಲ್ಲಿ ಭಾಗಿಯಾಗಿದ್ದೀನಿ, ಅವ್ರ ಅಭಿವೃದ್ಧಿನಲ್ಲಿ ಭಾಗಿಯಾಗಿದ್ದೀನಿ. ನನಗೆ ವಿಶ್ವಾಸ ಇದೆ ನನ್ನ ಆಯ್ಕೆ ಮಾಡ್ತಾರೆ ಅಂತ. ಎಸ್, ದೇವೇಗೌಡರು ಫ್ಯಾಮಿಲಿ ಮತ್ತೆ ನಿಮ್ಮ ನಡುವಿನ ಚುನಾವಣಾ ರಾಜಕಾರಣದಲ್ಲಿ ಮೇಲುಗೈ ಸಾಧಿಸಿದಿರಿ. 89 ಚುನಾವಣೆಯಿಂದ ಕನಕಪುರ ಮತ್ತು ಸಾತ್ನೂರಲ್ಲಿ ನಿಮ್ಮನ್ನು ಯಾರು ತಡೀಲಿಕ್ಕೆ ಸಾಧ್ಯ ಆಗಲಿಲ್ಲ, ಗೆಲುವಿನ ಓಟಕ್ಕೆ ಬರೋಕ್ಕೆ ಸಾಧ್ಯ ಆಗಲಿಲ್ಲ. ಕುಮಾರಸ್ವಾಮಿ ಅವ್ರನ್ನ 99 ಚುನಾವಣೆ ಡಿ.ಕೆ. ಶಿವಕುಮಾರ್ ಸೋಲ್ಸರ್ ಸಾತ್ನೂರಲ್ಲಿ. 2004 ಲೋಕಸಭೆಯಲ್ಲಿ ದೇವೇಗೌಡರು ಸೋಲ್ಸ್ತಾರೆ, ತೇಜಸ್ವಿನಿ ರಮೇಶ್ ಅವರು ನೀವು ಕ್ಯಾಂಡಿಡೇಟ್ ಮಾಡಿ ಸೋಲ್ಸ್ತೀರಿ.
2023 ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸೋಲಿಸ್ತೀರಿ. 2013 ಸ್ವತಃ ನೀವು ಅನಿತಾ ಕುಮಾರಸ್ವಾಮಿ ಅವ್ರನ್ನ ಸೋಲಿಸ್ತೀರಿ. ಈ ರೀತಿಯ ನಿಮ್ಮ ಗೆಲುವಿನ ಮಾರ್ಕ್ಸ್ ಅಂಕ ಜಾಸ್ತಿ ಇದೆ. ಇಲ್ಲ, ನಾವು ಯಾರನ್ನು ಸೋಲಿಸೋಂಥ ಪ್ರಶ್ನೆ ಇಲ್ಲ, ಜನರ ತೀರ್ಮಾನ ಅದು. ಈ ಜನರ ತೀರ್ಮಾನ. ಜನರು ದಡ್ರಲ್ಲ, ಜನರು ಬುದ್ಧಿವಂತರಿದ್ದಾರೆ. ಯಾರಿಗೆ ಯಾವ ಸಂದರ್ಭದಲ್ಲಿ ಮತ ಹಾಕ್ಬೇಕು ಅಂತ ಹೇಳಿ ಅವ್ರು ತೀರ್ಮಾನ ಮಾಡ್ತಾರೆ. ಹಿಂದೆ ಒಂದು ಲೋಕಸಭಾ ಉಪಚುನಾವಣೆ ಮಾಡಿದಾಗ ಡಿ.ಕೆ. ಶಿವಕುಮಾರ್ ಅವರು ದೇವೇಗೌಡರ ಮೇಲೆ ಸೋತಿದ್ದಾರೆ. ಪ್ರಥಮದಲ್ಲಿ ಡಿ.ಕೆ. ಶಿವಕುಮಾರ್ ಅವರು 700 ದೇವೇಗೌಡರ ವಿರುದ್ಧ 85 ಸೋತಿದ್ದಾರೆ. ಎರಡು ಸೋಲಲ್ಲ, ಸೋಲು ಗೆಲುವುಗಳೆಲ್ಲ ನಿರಂತರ. ಜನ ಸಂದರ್ಭಕ್ಕೆ ತಕ್ಕಂಗೆ ಅವರು ಕೂಡ ಮತವನ್ನ ಹಾಕ್ತಾರೆ. ಸೊ ನಾನ್ ಸೋಲಿಸ್ತೆ ಇನ್ನೊಬ್ಬ ಸೋಲ್ಸ್ತು ಅಂತಲ್ಲ, ಅವ್ರವ್ರಿಗೆ ಯಾರ್ಯಾರು ಏನೇನು ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ, ಜನರ ವಿಶ್ವಾಸನ ಗಳಿಸೋದು ಯಾವ ರೀತಿ ಗಳಿಸ್ತಾರೆ ಅನ್ನೋದು ಬಹಳ ಪ್ರಮುಖ ಆಗ್ತದೆ. ಸೊ ಹಾಗಾಗಿ ಈ ಸೋಲು ಗೆಲುವುಗಳು ಆಗ್ತಾ ಇರ್ತದೆ. ನನಗೇನು ಆತಂಕನೂ ಇಲ್ಲ ಅಥವಾ ಬೇರೆ ರೀತಿಯ ಚಿಂತನೆಗಳು ಇಲ್ಲ. ಜನರ ಮುಂದೆ ತೀರ್ಪಿಗೆ ಬಂದು ನಿಂತಿದ್ದೀವಿ, ಜನರ ತೀರ್ಪಿಗೋಸ್ಕರ ಕಾಯ್ತೀವಿ. ಜನಗಳಿಗೆ ಏನು ಅಪೀಲ್ ಮಾಡ್ತೀರಿ? ನಾನು ಕ್ಷೇತ್ರದ ಜನರ ಆಶೀರ್ವಾದದಿಂದ ಇವತ್ತು ಇಲ್ಲಿವರೆಗೂ ಬಂದಿದ್ದೇನೆ. ನನ್ನ ಮೇಲೆ ಪ್ರಚಾರ ಅಪಪ್ರಚಾರ ಎರಡೂ ಮಾಡ್ತಾ ಇದ್ದಾರೆ. ನಾನೊಬ್ಬ ಈ ಕ್ಷೇತ್ರದ ಪ್ರತಿನಿಧಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ. ಎಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡಿದ್ದೇನೆ. ಯಾವತ್ತೂ ಕೂಡ ಒಂದು ಪಕ್ಷದ ಕಾರ್ಯಕರ್ತರು ಒಬ್ರಿಗೆ ಅಂತ ಹೇಳಿ ಅಂಟ್ಕೊಂಡಿಲ್ಲ. ಅಭಿವೃದ್ಧಿ ದೃಷ್ಟಿಯಲ್ಲಿ ಯಾರಿಗೂ ರಾಜಿಯಾಗಿಲ್ಲ. ಈ ಕ್ಷೇತ್ರದ ಅಭಿವೃದ್ಧಿ ನನ್ನ ಮೊದಲ ಆದ್ಯತೆ ಅಂತ ಹೇಳಿ ನಾನು ಕೆಲಸ ಮಾಡಿದ್ದೀನಿ. ಸೊ ಇವತ್ತು ಕರ್ನಾಟಕದ ಕನ್ನಡಿಗರಿಗೆ ಆಗ್ತಾ ಇರ್ತಕ್ಕಂಥ ತೆರಿಗೆ ಅನ್ಯಾಯ, ಮೇಕೆದಾಟು ಯೋಜನೆ ವಿಳಂಬ, ಸೊ ಹೀಗೆ ಅನೇಕ ಸಮಸ್ಯೆಗಳ ಮಧ್ಯೆ ಇವತ್ತು ನಾನು ನಿಮ್ಮ ಜೊತೆ ಇದ್ದೀನಿ. ಸೊ ಇವತ್ತು ಈ ಎಲ್ಲ ವಿಚಾರಗಳು ನಾನು ನಿಮ್ಮ ಜೊತೆ ಪ್ರಾಮಾಣಿಕವಾಗಿದ್ದೀನಿ. ನೀವು ನನ್ನನ್ನು ಗುರುತಿಸಿದ್ದೀರಿ. ಇವತ್ತು ಮತ್ತೊಮ್ಮೆ ಈ ಚುನಾವಣೆಯಲ್ಲಿ ನನಗೆ ಆಶೀರ್ವಾದ ಮಾಡಿ ನಾನು ಮಾಡಿರುವಂತ ಕೆಲಸ ಕಾರ್ಯಗಳಿಗೆ, ರೈತರ ಸಂಕಷ್ಟಗಳಿಗೆ ಏನು ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಯುವಕರಿಗೆ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದೀನಿ. ಸೊ ಇವತ್ತು ನಮ್ಮ 5 ಗ್ಯಾರಂಟಿಗಳು ನಮ್ಮ ಸರ್ಕಾರ ಅನುಷ್ಠಾನ ಮಾಡಿದೆ. ಭವಿಷ್ಯದ ದಿನಗಳಲ್ಲಿ ಇನ್ನೂ ಅನೇಕ ವಿಚಾರಗಳನ್ನು ನಾನು ಇಟ್ಕೊಂಡಿದ್ದೇನೆ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ. ಹಾಗಾಗಿ ತಾವೆಲ್ಲರೂ ಕೂಡ ಮತ್ತೊಮ್ಮೆ ನನಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ನಾನು ಅವರಿಗೆ ಮನವಿ ಮಾಡ್ತಾ ನನಗೆ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಎಸ್, ಫೈನಲ್ ಅಂತ ಫಟಾಫಟ್ ವ್ಯಕ್ತಿಗಳ ಹೆಸರು ಹೇಳ್ತೀನಿ, ನಿಮ್ಮ ಅಭಿಪ್ರಾಯವನ್ನು ಶೇರ್ ಮಾಡಿ ಖಂಡಿತ. ಮೊದಲನೇದಾಗಿ ನಿಮ್ಮ ಸಹೋದರ ಡಿ.ಕೆ. ಶಿವಕುಮಾರ್ ಬಗ್ಗೆ ಏನು ಹೇಳ್ತೀರಿ? ಕೆ. ಶಿವಕುಮಾರ್ ಅವರು ನನ್ನ ಸಹೋದರ, ನನ್ನ ಅಣ್ಣ, ನನ್ನ ಸ್ನೇಹಿತರು, ನನ್ನ ತಂದೆ ಸಮಾನ. ಅವ್ರ ಕಾಲಿಗೆ ನಮಸ್ಕರಿಸಿ ನಮ್ಮ ಪತ್ರ ಸಲ್ಲಿಕೆ ಮಾಡ್ತೀರಿ. ಆ ವಿಶ್ವಾಸದಲ್ಲಿ, ಆ ಪ್ರೀತಿ, ಆ ನಂಬಿಕೆ ಮೇಲೆ ಇದು ಮಾಡ್ತಿರ್ತೀರಿ. ಅಮ್ಮ ಭಾಳ ಕೇರ್ ಮಾಡ್ತಿರ್ತಾರೆ. ನಿಮ್ಮನ್ನು. ಅಮ್ಮನಿಗೂ ಕೂಡ ಆಶೀರ್ವಾದ ತಗೊಂಡು ನಾ ಒಂದು ಸನ್ನಿವೇಶ ನಾನು ನೋಡಿದ್ದೆ. ನೀವು ಯಾವಾಗ ಡಿ.ಕೆ. ಶಿವಕುಮಾರ್ ಅವರು ಜೈಲಿಗೆ ಹೋಗುವಂಥ ಸನ್ನಿವೇಶ ಹೋಗಿ ಬಂದಾಗ ಆ ಇನ್ನೋಸೆನ್ಸು ಮತ್ತು ಅದು ಕಾಣ್ತಿತ್ತು. ಆ ಸನ್ನಿವೇಶ ನೀವು ಅವ್ರು ಅನುಭವಿಸಿದ್ರು ನೋವನ್ನು. ಅವತ್ತೇನು ಹೇಳಿದ್ರಿ ಅಮ್ಮನಿಗೆ ನೀವು? ನೋಡಿ, ನಮ್ಮಮ್ಮ ನಮಗೆ ಎಲ್ಲ ಸಂದರ್ಭದಲ್ಲೂ ಕೂಡ ಧೈರ್ಯವನ್ನು ತುಂಬಿದ್ದಾರೆ. ಧೈರ್ಯ ತುಂಬೋದ್ರ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಬೆಳೆಸಿದ್ದಾರೆ. ಎಂಥದ್ದೇ ಸಂದರ್ಭ ಬಂದರೂ ಕೂಡ ಒಗ್ಗಟ್ಟಾಗಿ ಹೋಗ್ಲಿಕ್ಕೆ, ಒಂದು ಕುಟುಂಬ ಜೊತೆಲಿ ಹೋಗ್ಲಿಕ್ಕೆ ಏನೆಲ್ಲ ಹೇಳಬೇಕು ಎಲ್ಲವನ್ನು ಕೂಡ ಹೇಳ್ತಾ ತಾಯಿ ಸ್ಥಾನದಲ್ಲಿ ನಿಂತು ಎಲ್ಲದಕ್ಕೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಅದೇ ನಿಮ್ಮ ಶಕ್ತಿ.
ಮತದಾರರು ನಿಮ್ಗೆ ದೊಡ್ಡ ಶಕ್ತಿ. ಯಾಕಂದ್ರೆ ನೀವು ಆಗ್ಲೇ ಹೇಳಿದ್ರಿ ನಾವು ಸೋಲ್ಸಿಲ್ಲ ಜನ ಸೋಲ್ಸಿದ್ರು ಅಂತ. 700 ಜನ ದೊಡ್ಡ ಮಟ್ಟಕ್ಕೆ ಕೈ ಹಿಡ್ತಿದ್ರು. ಕನಕಪುರ ಆಯಿತು ನಂತರ ಅದು ಕನಕಪುರ ದೊಡ್ಡ ಮಟ್ಟಕ್ಕೆ ಕೈ ಹಿಡಿದ್ರು. ಗ್ರಾಮಾಂತರ ಬಂದಾಗ ಜನ ಕೈ ಹಿಡಿದ್ರು. DCM ಆಗಿದ್ದಾರೆ DK ಶಿವಕುಮಾರ್ ಅವರು. CM ಯಾವಾಗ? ಅವ್ರು ಹಣೆಯಲ್ಲಿ ಬರೆದಿದ್ದಾಗ ಆಗ್ತಾರೆ. ಯಾಕಂಗೆ? ಈಗ CM ಹುದ್ದೆ ಕಾಲಿಲ್ಲ, ಈಗ ಮುಖ್ಯಮಂತ್ರಿ ಆಗಿದ್ದಾರೆ ಇವರು ಸಿದ್ದರಾಮಯ್ಯನವರು. ಉಪಮುಖ್ಯಮಂತ್ರಿಯಾಗಿ ಶಿವಕುಮಾರ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವತ್ತು ಮುಂದಿನ ದಿನಗಳಲ್ಲಿ, ಮುಂದಿನ ಅವಧಿಗೆ ಅಥವಾ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಮತ್ತು ಶಾಸಕರು ಸಿದ್ದರಾಮಯ್ಯನವರೆಲ್ಲ ಸೇರಿ ತೀರ್ಮಾನ ಮಾಡ್ತಾರೆ ಯಾರು ಯಾವಾಗ ಅಧಿಕಾರ ಮುಖ್ಯಮಂತ್ರಿ ಆಗ್ಬೇಕು. ಭರವಸೆ ಇದೆ, ಖಂಡಿತ ಭರವಸೆ ಇದೆ. ಯಾವ ತರ ಒಂದಿನ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ರಾಹುಲ್ ಗಾಂಧಿ ಅವರು ಏನ್ ಹೇಳ್ತೀರಿ? ರಾಹುಲ್ ಗಾಂಧಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿತ್ವವುಳ್ಳ ನಾಯಕರು, ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು, ಅಧಿಕಾರದ ಹಿಂದೆ ಬಿದ್ದಂಥವರಲ್ಲ. ದೇಶದ ಒಂದು ಉತ್ತಮ ಆಡಳಿತಕ್ಕೆ ಅವರದೇ ಆದಂಥ ಚಿಂತನೆಯನ್ನು ಇಟ್ಕೊಂಡಿರ್ತಕ್ಕಂಥ ಒಬ್ಬ ನಾಯಕ. ಸೋನಿಯಾ ಗಾಂಧಿ ಅವರು ರಾಜ್ಯಸಭೆಗೆ ಹೋದ್ರು, ಲೋಕಸಭೆಗೆ ಬರಬೇಕಾಗಿತ್ತು ಅಂತ ಅನ್ಸುತ್ತಾ ನಿಮ್ಗೆ? ಇಲ್ಲ, ನಾನು ಅವ್ರ ಜೊತೆ 10 ವರ್ಷಗಳ ಕಾಲ ನಿರಂತರವಾಗಿ ಅವ್ರ ಜೊತೆನಲ್ಲಿ ಸಂಸತ್ನಲ್ಲಿ ಜೊತೆಲಿದ್ದೇವೆ. ಬಹುಶಃ ಅವರ ತಾಳ್ಮೆ, ಅವರ ನಾಯಕತ್ವದ ಗುಣ, ಎಲ್ಲರನ್ನು ನೋಡ್ತಕ್ಕಂಥ ಗೌರವ, ಅವ್ರು ಕೊಡ್ತಕ್ಕಂಥ ಗೌರವ, ಅವ್ರಿಗಿರ್ತಕ್ಕಂಥ ಕನ್ಸರ್ನ್, ಒಬ್ಬರ ಮೇಲೆ ಅವರು ನಂಬಿಕೆ ಇಟ್ಟವ್ರ ಮೇಲೆ ಅವರು ಯಾವ ರೀತಿಯಾಗಿ ಪ್ರತಿಯೊಂದು ಹಂತಲ್ಲೂ ಕೂಡ ಕೇರ್ ಮಾಡ್ತಾರೆ ಅನ್ನೋದಕ್ಕೆ. ಶಿವಕುಮಾರ್ ಅವರು ಜೈಲು ಹೋದಂಥ ಸಂದರ್ಭದಲ್ಲಿ ವಾರಕ್ಕೆ ಕನಿಷ್ಠ 3 ಸಾರಿ ನನಗೆ ಫೋನ್ ಮಾಡಿ ದೂರವಾಣಿ ಕರೆಗಳನ್ನು ಮಾಡ್ತಾರೆ. ಯಾಕಂದ್ರೆ ನಾನು 2 ಸಾರಿ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ನಾನು ಜೈಲಿಗೆ ಹೋಗ್ತಿದ್ದೆ. ನಾನು ಹೋಗಿ ಬಂದ ತಕ್ಷಣನೇ ಅವರು ಗೊತ್ತಾಗಿರ್ತಿತ್ತು, ಹೋಗಿದ್ದೀನಿ, ಹೇಗಿದ್ದಾರೆ, ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ಆರೋಗ್ಯ ವಿಚಾರಿಸ್ತಕ್ಕಂಥದ್ದು, ಯೋಗಕ್ಷೇಮ ವಿಚಾರಿಸ್ತಕ್ಕಂಥದ್ದು, ಧೈರ್ಯ ತುಂಬುವಂಥ ಕೆಲಸ. ನಾನು ಪ್ರತಿ ವಾರ ಹೋಗಿ ಅವ್ರಿಗೆ ಹೇಳ್ಬೇಕಾಗಿತ್ತು, ಹೋಗಿದ್ದೆ ಹಿಂಗೆ ಫೋನಲ್ಲಿ ಹೇಳೋದಕ್ಕೆ ಏನಾಯ್ತು ಅಂತ, ಏನ್ ನಡೀತಾ ಇದೆ, ಕೋರ್ಟಲ್ಲಿ ಏನಾಯ್ತಾ ಇದೆ ಅಂತ. ಸೊ ಅಷ್ಟೊಂದು ಗೌರವವನ್ನ, ನಂಬಿಕೆಯನ್ನ, ಪ್ರೀತಿಯನ್ನ ವ್ಯಕ್ತಪಡಿಸಿದಂಥದ್ದು ಆ ಕ್ಷಣಗಳನ್ನ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ, ಗುಜರಾತ್ನ ಶಾಸಕರನ್ನ ಕರ್ಕೊಂಡು ಬಂದು ಈಗಲ್ಟನ್ ಕೂರಿಸ್ಕೊಂಡಿಲ್ಲ ಅಂತಿದೆ. ಅವತ್ತು ಬಿಟ್ಬಿಟ್ಟಿದ್ರೆ ಈ ಸಮಸ್ಯೆಗಳು ಬರ್ತಿರಲಿಲ್ಲ. ಕಾಂಗ್ರೆಸ್ಗೋಸ್ಕರ DK ಶಿವಕುಮಾರ್ ಇದನ್ನ ಫೇಸ್ ಮಾಡಿದ್ರು, ಕಾಂಗ್ರೆಸ್ಗೋಸ್ಕರ DK ಶಿವಕುಮಾರ್ ನೋವನ್ನು ಅನುಭವಿಸಿದ್ರು, ಕಾಂಗ್ರೆಸ್ಗೋಸ್ಕರ DK ಶಿವಕುಮಾರ್ ಜೈಲ್ಗೆ ಹೋದ್ರು ಅನ್ನೋ ಬಹುತೇಕರ ಅಭಿಪ್ರಾಯ. ಹೌದು, ಅದು ಸತ್ಯನೂ ಕೂಡ. ಅದಕ್ಕೆ ನಾನು ಕೂಡ ವಿಟ್ನೆಸ್. ಹೌದಾ? ನಡೆದಂತ ಕೆಲವು ಘಟನೆಗಳಿಗೆ ನಮಗೆ ಆಯ್ಕೆ ಇರಲಿಲ್ಲ. ನಾವು ಅವತ್ತೇ ತೀರ್ಮಾನ ಮಾಡಿದ್ವಿ, ಇವರು ನಮ್ಮನ್ನ ಜೈಲ್ಗೆ ಹಾಕಿ ಹಾಕ್ತಾರೆ ಅಂತ. ನಮ್ಮ ಮುಂದೆ ಇದ್ದಂತ ಆಯ್ಕೆ ಸರೆಂಡರ್ ಆಗ್ಬೇಕಾಗಿತ್ತು, ಇಲ್ಲ ಅಂದ್ರೆ ಜೈಲ್ಗೆ ಹೋಗ್ಬೇಕಾಗಿತ್ತು. ಆ ವಿಚಾರವನ್ನ ನಾನು ನಮ್ಮಣ್ಣ ಚರ್ಚೆ ಮಾಡಿದ್ವಿ. ಮನಸ್ಸಲ್ಲಿದೆ, ಅದರ ಪ್ರತ್ಯುತ್ತರದ ಕಾಲ ಬರುತ್ತೆ ಅಂತ. ಭಗವಂತ ಏನ್ ತೀರ್ಮಾನ ಮಾಡ್ತಾನ ಕಾದ್ ನೋಡೋಣ. ಮೇಲ್ಗಡೆ ಬಿಟ್ಬಿಡ್ತೀರಲ್ಲ. ಎಸ್. ಅಂಡ್ ನಾನು ಸ್ಟೇಟಿಗೆ ಬರ್ತೀನಿ. ಅಂದ್ರೆ ಸಿದ್ದರಾಮಯ್ಯನವರು 2ನೇ ಬಾರಿ ಮುಖ್ಯಮಂತ್ರಿ, ಒಬ್ಬ ಒಳ್ಳೆಯ ನಾಯಕರು, ಸಾಮಾಜಿಕ ಕಳಕಳಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು, ಸಾಕಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡ್ತಕ್ಕಂಥ ಚಿಂತನೆಯನ್ನ ಇಟ್ಕೊಂಡು ರಾಜ್ಯವನ್ನ ಉತ್ತಮವಾದಂಥ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಸೊ ನನಗೆ ವಿಶೇಷವಾಗಿ ಹೆಚ್ಚಿನ ಪ್ರೋತ್ಸಾಹವನ್ನ
ಎಲ್ಲ ಸಂದರ್ಭದಲ್ಲೂ ಕೂಡ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅವರು ಯಡಿಯೂರಪ್ಪ ಅವರು ರಾಜ್ಯದ ನಾಯಕರಾಗಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು. ಅವರದೇ ಆದಂಥ ತತ್ವ ಸಿದ್ಧಾಂತಗಳನ್ನು ನಂಬಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ರಾಜಕಾರಣಕ್ಕೋಸ್ಕರ ಒಂದಷ್ಟು ವಿರೋಧಗಳು ಹೊರತುಪಡಿಸಿದ್ರೆ ದೇವೇಗೌಡರ ಬಗ್ಗೆ ನಿಮ್ಮದೇ ಆದಂಥ ಒಂದಷ್ಟು ಅಭಿಪ್ರಾಯಗಳಿದೆ. ದೇವೇಗೌಡರು ಒಬ್ಬ ಒಳ್ಳೆಯ ರಾಜಕಾರಣಿ. ಕುಮಾರಸ್ವಾಮಿ ಅವರು ಅವ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಬಿಜೆಪಿಯ ಯಾರ ತುಂಬಾ ಕ್ಲೋಸೆಸ್ಟ್ MP ಅಂತಂದ್ರೆ ನಿಮ್ಗೆ? ಎಲ್ಲರೂ ನನ್ನ ಹತ್ರ ಬಹಳ ಚೆನ್ನಾಗಿದ್ದಾರೆ. ಹೌದಾ? ನೋಡ್ತಿರ್ತೀನಿ, ಬಂದ್ ನಿಮ್ಮ ಹತ್ರ ಮಾತಾಡ್ತಿರ್ತಾರೆ ಸೆಷನ್ ಅಲ್ಲಿ, ಒಂದು ಆತ್ಮೀಯತೆ. ನಳಿನ್ ಕುಮಾರ್ ಕಟೀಲ್ ಆದಿಯಾಗಿ, ಶೋಭಾ ಕರಂದ್ಲಾಜೆ ಆದಿಯಾಗಿ, ಓಕೆ, ಪ್ರತಾಪ್ ಸಿಂಹ ಇಂದ ಹಿಡಿದು, ಮಂತ್ರಿ ಕೋಬಾ ಅವರಿಂದ ಹಿಡಿದು, ತೇಜಸ್ವಿ ಸೂರ್ಯ ಓಕೆ, ಆದಿಯಾಗಿ ಎಲ್ಲರೂ ಕೂಡ ನನ್ನ ಹತ್ರ ಬಹಳ ಆತ್ಮೀಯತೆ. ರಾಜಕಾರಣಕ್ಕೆ ಅಂದ್ರೆ ಚುನಾವಣೆ ಸಂದರ್ಭ ಮಾತ್ರ ವಿರೋಧ, ಅದರ ನಂತರ ಓನ್ಲಿ ಸಂಬಂಧ ಡೆವಲಪ್ಮೆಂಟ್ ಅಷ್ಟೇನದ? ನಾವಲ್ಲಿದ್ದಾಗ ಅದನ್ನೇ ಚರ್ಚೆ ಮಾಡ್ತಾ ಇದ್ದಿದ್ದು. ಅವರೆಲ್ಲರೂ ಕೂಡ ನನ್ನ ಜೊತೆ ಅತ್ಯುತ್ತಮವಾದಂಥ ಬಾಂಧವ್ಯವನ್ನು ಇಟ್ಕೊಂಡಿದ್ದು. ಎಲ್ಲ MP-ಗಳು ಅಷ್ಟೇ. ಕಡೆದಾಗಿ ಕರ್ನಾಟಕದ ಜನ, ದೇಶದ ಜನ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಓಟ್ ಹಾಕ್ಬೇಕು ಸರ್? ನೋಡಿ, ಕಾಂಗ್ರೆಸ್ ಪ್ರತಿಯೊಂದು ಹಂತದಲ್ಲೂ ಕೂಡ ಕೆಳಮಟ್ಟದಿಂದ ದೇಶವನ್ನ ಕಟ್ಟುವಂತ ಪ್ರಯತ್ನವನ್ನು ಮಾಡಿದೆ. ಈ ದೇಶಕ್ಕೆ ಭದ್ರ ಬುನಾದಿಯನ್ನ, ತಳದಿಯನ್ನ ಹಾಕೊಟ್ಟಂಥದ್ದು ಕಾಂಗ್ರೆಸ್ ಪಕ್ಷ. ಈ ಭದ್ರ ಬುನಾದಿಯ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ದೇಶದ ಯುವಕರು ಒಂದಷ್ಟು ಬೇರೆ ರೀತಿಯ ಚಿಂತನೆಗಳನ್ನ ಮಾಡ್ತಾ ಇದ್ದಾರೆ. ಆದರೆ ಆ ಯುವಕರಿಗೆ ನಾನು ಹೇಳೋದು ಬಯಸೋದಿಷ್ಟೇ, ನೀವು ಒಂದ್ಸಾರಿ ನಿಮ್ಮ ಇತಿಹಾಸವನ್ನ ಓದಬೇಕು. ನಿಮ್ಮ ಇತಿಹಾಸ ಅಂದ್ರೆ ನಿಮ್ಮ ಊರು, ನಿಮ್ಮ ತಂದೆ ತಾಯಿ, ನಿಮ್ಮ ಅಜ್ಜ ಅಜ್ಜಿ ಯಾವ ಸಂದರ್ಭದಲ್ಲಿ ಯಾವ್ಯಾವ ಪರಿಸ್ಥಿತಿನಲ್ಲಿದ್ರು, ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಬದಲಾವಣೆಯನ್ನ ನಿಮ್ಮ ಕುಟುಂಬದಲ್ಲಿ ಕಂಡಿದ್ದೀರಿ, ಅದು ಆಗ್ಲಿಕ್ಕೆ ಕಾರಣಗಳೇನು, ಆಗ ಅರ್ಥ ಆಗ್ತದೆ ಕಾಂಗ್ರೆಸ್ನ ಇತಿಹಾಸ. ಸಹಜವಾದ ಪ್ರಶ್ನೆ ಅಂದಾಗ ಬಿಜೆಪಿ ಬಗ್ಗೆ ತಮ್ಮ ಅಭಿಪ್ರಾಯ? ಬಿಜೆಪಿ ಒಂದು ಪಕ್ಷವಾಗಿಲ್ಲ, ಮತ್ತೆ ಅದು ಒಂದು ಹಿಡಿತದಲ್ಲಿ, ಸರ್ವಾಧಿಕಾರಿಯ ಹಿಡಿತದಲ್ಲಿ ತಗಲಾಕೊಂಡಿದೆ. ಯಾರದು ಸರ್ವಾಧಿಕಾರಿ? ಗೊತ್ತಿಲ್ಲ. ಯಾವಾಗ ಹೊರ ಬರ್ತಾರೆ ಅದರಿಂದ? ಕಾದ್ ನೋಡ್ಬೇಕು. ನಂಬರ್ ಏನಾಗಿರುತ್ತೆ ಕಾಂಗ್ರೆಸ್ ದೇಶದಲ್ಲಿ ಸರಿ? NDA ಈ ಬಾರಿ ಉತ್ತಮ ಫಲಿತಾಂಶವನ್ನು ನಾವು ಕಾಣ್ತೇವೆ. ಬಹುಶಃ ಇಂಡಿಯಾ ಒಕ್ಕೂಟ ಈ ರಾಷ್ಟ್ರದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಡೆಫಿನೆಟ್ಲಿ. ಹೌದು. ಅನುಮಾನ ಇದೆಯಾ? ಬಟ್ ಈ ಕಾನ್ಫಿಡೆನ್ಸ್ ಇಲ್ಲ, ನಾವು ಆಗ್ತೀವಿ ಅನ್ನೋದು ಅವ್ರ 400ಕ್ಕೂ ಅಧಿಕ ಪ್ರಚಾರಕ್ಕೆ ಏನಂತೆ, ವೋಟ್ ಹಾಕೋರು ಬೇರೆ. ಅಲ್ಲ, ಇತಿಹಾಸ ಇದೆ. ಭಾರತ ಪ್ರಕಾಶಿಸುತ್ತಿದೆ ಅಂತ 2004ರಲ್ಲಿ ಹೇಳಿದ್ರು. ಆಗ UPA ಫಸ್ಟ್ ಬಂತು. ಈಗ ಎಮರ್ಜೆನ್ಸಿ ಟೈಮಲ್ಲಿ ಏನಾಯ್ತು? ಬಟ್ ನರೇಂದ್ರ ಮೋದಿ ಸ್ಟ್ರಾಂಗ್ ಅಲ್ಲ, ಅಪೋಸಿಷನ್ ವೀಕ್ ಅಂತಾರೆ. ಅವ್ರು ಹೇಳಲೇಬೇಕು. ಒಂದು ಆಡಳಿತ ಪಕ್ಷ ಮೇಲೆ ನಮ್ಮನ್ನ ಸ್ಟ್ರಾಂಗ್ ಅಂತ ಹೇಳಕ್ಕಾಗತ್ತಾ? ಬಟ್ ನೀವು ಸ್ಟ್ರಾಂಗ್ ಇದ್ದೀರಾ? ನಾವು ಸ್ಟ್ರಾಂಗ್ ಇರೋದಕ್ಕೆ ಹೋರಾಟ ಮಾಡ್ತಾ ಇರೋದು. ಕರ್ನಾಟಕದ ನಂಬರ್ ಏನಾಗಿರುತ್ತೆ 28ರಲ್ಲಿ? 15ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ. ಇಂಪ್ರೂವ್ ಆಗ್ತಿದೆ. ಇಂಪ್ರೂವ್ ಅಲ್ಲ, 15 ಸ್ಥಾನಗಳಿಗಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ತೇವೆ. ಮೋರ್ ದೆನ್ ಬಟ್ 50%. ಚುನಾವಣೆ ಘೋಷಣೆ ಆದ ಸಂದರ್ಭಕ್ಕೂ ಇವತ್ತಿಗೂ ಬಹಳ ವ್ಯತ್ಯಾಸ ಇದೆ. ಕಾಂಗ್ರೆಸ್ ಪ್ಲಸ್ ಆಗ್ತದೆ. ಬಟ್ ಹಂತಗಳು ಮುಗಿಯುವಳೆ ಮತ್ತಷ್ಟು ಜನರು ಆಗ್ಬೋದಾ ಜಾದು? ಖಂಡಿತ ನಿರೀಕ್ಷೆಗಳಿದೆ. 100% ನಿರೀಕ್ಷೆ, ಒಳ್ಳೆಯ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದೇವೆ. ಎಸ್ ಸರ್. ರಾಜ್ಯ, ದೇಶ, ಗ್ರಾಮಾಂತರ, ಕುಣಿಗಲಿಂದ ಶುರುವಾಗಿ ಗ್ರಾಮಾಂತರ, ರಾಜ್ಯ, ದೇಶ ಎಲ್ಲದ್ರ ಬಗ್ಗೆ ಮಾತಾಡಿದ್ರಿ. ಸೊ ಇನ್ನೇನಾರು ಹೇಳುವಂತ ವಿಷಯ ಇದೆಯಾ? ಏನಿಲ್ಲ, ಎಲ್ಲ ಆಗ್ಲೇ ಹೇಳಿದೀವಿ.
ನನ್ಗೆ ಅತಿ ಹೆಚ್ಚು ಸಮಯ ಸಿಕ್ತು, ಆಗ್ಲೂ ಕೂಡ ಊಟ ಮಾಡ್ತಾ ಮಾತಾಡ್ತಿದ್ದೆ ಕುಣಿಗಲ್ ಕ್ಷೇತ್ರದಲ್ಲಿ ಒಂದು ಗ್ರಾಮದಲ್ಲಿ ಊಟ ಮಾಡಬೇಕಾದ್ರೆ ಸರ್ ಜೊತೆ. ಸೊ ಈಗ ನಾನು ಕುಣಿಗಲ್ಲಿಂದ ಬೆಂಗಳೂರಿಗೆ ಬರಬೇಕಾದ್ರೂ ಕೂಡ ಕಾರ್లో ಸಂದರ್ಶನ ಮಾಡಿ ಒಂದು ಅವಕಾಶ ಸಿಕ್ತು. ರಾಜ್ಯ ರಾಜಕಾರಣ, ದೇಶದ್ದು, ಅದ್ರಲ್ಲಿ ಗ್ರಾಮಾಂತರ, ರಾಜಕಾರಣದ ಲೆಕ್ಕಾಚಾರಗಳು, ತುಂಬ ವಿಶ್ವಾಸದಲ್ಲಿ ಚುನಾವಣೆಯನ್ನು ಏನಾಗುತ್ತೆ ಏನು ಲೆಕ್ಕಾಚಾರ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ಧನ್ಯವಾದ. ಒಳ್ಳೆಯದಾಗಲಿ ಸರ್. ಧನ್ಯವಾದ. ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.